ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ರಾಮಾಯಣ ಆಸಕ್ತ ತಪಸ್ವಿಗಳೇ, 23 ದಿವಸಗಳ ಕಾಲ ಶ್ರೀಮದ್ ರಾಮಾಯಣದ ತಾತ್ವಿಕ ಸಂದರ್ಶನವನ್ನು ನಿಮ್ಮ ಜೊತೆಗೆ ನಾನು ನಡೆಸಿದ್ದೇನೆ. ಶ್ರೀಮದ್ ರಾಮಾಯಣ ಶ್ರೀರಾಮರ ಪಟ್ಟಾಭಿಷೇಕದಲ್ಲಿ ಮುಕ್ತಾಯವಾಗಬೇಕು, ಆಗುತ್ತೆ, ಆಗಿದೆ. ಇದು ಅತ್ಯಂತ ಅಭೂತಪೂರ್ವವಾಗಿರತಕ್ಕಂಥ ಕಾರ್ಯಕ್ರಮ. ಇಡೀ ಭಾರತದಲ್ಲೇ ಎಲ್ಲಿಯೂ ಇಲ್ಲಿಯ ತನಕ 24-25 ದಿವಸಗಳ ಸುದೀರ್ಘ ಸತ್ರವೊಂದು ನಡೆದ ದಾಖಲಾತಿ ಇಲ್ಲ. ಶ್ರೀರಾಮ ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಗುರುಪಾದುಕಾ ಮಂದಿರದ ಸನ್ಮಾನ್ಯ ವೆಂಕಟನಾರಾಯಣವರು ಸಂಕಲ್ಪ ಮಾಡಿದ್ದೇ ಅದು ಬಹಳ ಒಂದು ದೊಡ್ಡ ವಿಷಯ. ಹತ್ತಿರ ಸುಮಾರು 3 ಕೋಟಿಗಳ ಅಂದಾಜು ಆಯವ್ಯಯದಲ್ಲಿ ಇದನ್ನು ಅವರು ಆಗ ಮಾಡಿದ್ದಾರೆ. ಅದು ಸಂಪೂರ್ಣವಾಗಿದೆ, ವೈಭವೋಪೇತವಾಗಿಯೇ ಆಗಿದೆ. ಮನಸ್ಸಿಗೆ ಅತ್ಯಂತ ಹಿತವನ್ನು ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಇಲ್ಲಿ ನಡೆದಿರತಕ್ಕಂಥ ಯಜ್ಞಗಳು, ಪೂಜೆಗಳು ಎಲ್ಲವೂ ಅನೇಕ ಯತಿಗಳು ಬಂದಿರತಕ್ಕಂಥದ್ದು, ಗಣ್ಯರು ಆಗಮಿಸಿರತಕ್ಕಂಥದ್ದು, ಇದೆಲ್ಲ ತುಂಬ ಮನಸ್ಸಿಗೆ ಆಕರ್ಷಣೆಯನ್ನು, ಮುದವನ್ನು, ನೆಮ್ಮದಿಯನ್ನು, ಸಾರ್ಥಕ್ಯವನ್ನು ಕೊಟ್ಟಿದೆ. ಒಂದು ಅರ್ಥದಲ್ಲಿ ಇಲ್ಲಿಗೆ ಈ ಸಮಾರಂಭ ಎಲ್ಲ ಮುಕ್ತಾಯ ಆಯಿತು. ಆದರೆ ಶ್ರೀಮದ್ ರಾಮಾಯಣದಲ್ಲಿ ನಾನು ಚರ್ಚೆ ಮಾಡದೇ ಬಿಟ್ಟಿರತಕ್ಕಂಥ ಒಂದು ವಿಷಯ ಇಂದಿಗೂ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಅದೇ ಸೀತಾ ವಿವಾಸನ, ಅಂದರೆ ಸೀತೆಯನ್ನು ಕಾಡಿಗೆ ಕಳಿಸಿದ್ದು. ಇದು ಎಷ್ಟು ಚರ್ಚೆಯಾಗಿ ಬಿಟ್ಟಿದೆ ಅಂದರೆ, ಶ್ರೀರಾಮರನ್ನು ಟೀಕೆ ಮಾಡತಕ್ಕಂಥ ಅಥವಾ ಆತನಲ್ಲಿ ಮಾನವೀಯತೆಯೇ ಇಲ್ಲ ಅಂತ ಹೇಳ್ತಕ್ಕಂಥ, ಅಥವಾ ಸ್ತ್ರೀಯರಿಗೆ ಗೌರವ ಕೊಡಲಿಲ್ಲ ಅಂತ, ಹೀಗೇನೇನೋ ಅಪವ್ಯಾಖ್ಯಾನಗಳಿಗೆ ಕಾರಣ ಆಗಿದೆ. ಅಂದಮೇಲೆ ನಾನು ಯಾಕೆ ಶ್ರೀಮದ್ ರಾಮಾಯಣದ ಚಿಂತನೆಯಲ್ಲಿ ಇದನ್ನು ಚರ್ಚೆ ಮಾಡಲಿಲ್ಲ ಅನ್ನುವುದು ಪ್ರಶ್ನೆ ಆಗುತ್ತೆ. ಅದಕ್ಕೆ ಒಂದು ಪ್ರಾರಂಭದ ಉತ್ತರವನ್ನು ಕೊಟ್ಟು ಆ ವಿಷಯವನ್ನು, ಆ ಸಮಸ್ಯೆಯನ್ನು ಕುರಿತು ಮಾತಾಡೋಣ. ಶ್ರೀಮದ್ ರಾಮಾಯಣ ನಾವು ನೋಡಿಕೊಂಡು ಬಂದಂತೆಯೇ ಅದರ ಪ್ರವಚನ ಎಲ್ಲೆಲ್ಲಿ ನಡೆದರೂ ಶ್ರೀಮದ್ ರಾಮಾಯಣದ ಪಾರಾಯಣ ಮುಕ್ತಾಯ ಆಗುವುದೇ ಶ್ರೀರಾಮರ ಪಟ್ಟಾಭಿಷೇಕದಲ್ಲಿ. ಎರಡನೆಯದಾಗಿ ಈ ಸೀತಾ ವಿವಾಸನ ಅಂತ ಬಂದಿದೆಯಲ್ಲ ಭಾಗ, ಅದು ಉತ್ತರಕಾಂಡದಲ್ಲಿದೆ. ಆದರೆ ವಿದ್ವಾಂಸರುಗಳು, ತಜ್ಞ ಪಂಡಿತರುಗಳು ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ತಮ್ಮ ಸಂದೇಹವನ್ನು ಹೇಳ್ತಾ ಇದ್ದಾರೆ. ಉತ್ತರಕಾಂಡ ಬಹುಶಃ ಶ್ರೀಮದ್ ವಾಲ್ಮೀಕಿ ವಿರಚಿತ ಅಲ್ಲ ಅಂತ. ಕೆಲವು ಸಂಪ್ರದಾಯವಾದಿಗಳು ಇಲ್ಲ ಅದನ್ನು ವಾಲ್ಮೀಕಿಗಳೇ ವಿರಚನೆ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ಆದರೆ ನನಗೆ ಒಂದು 2-3 ಕಾರಣಗಳಿಂದ ಬಹುಶಃ ಅದು ವಾಲ್ಮೀಕಿ ವಿರಚಿತ ಅಲ್ಲವೇನೋ ಅನ್ನುವ ಸಂದೇಹ ಬಂದಿದೆ. ಮೊದಲನೇದಾಗಿ, ಶ್ರೀಮದ್ ರಾಮಾಯಣದ ಹೆಸರು ರಾಮಾಯಣ ಅಂದ್ರೇ ರಾಮಸ್ಯಯನಂ. ನಾನು ಈಗಾಗಲೇ ಪ್ರಾರಂಭದ ಉಪನ್ಯಾಸಗಳಲ್ಲಿ ಅದನ್ನು ಚಿಂತನೆ ಮಾಡಿದ್ದೇನೆ. ಅಂದರೆ ರಾಮರ ಸಂಚಾರ ಅಂತ. ನೀವು ಬಾಲಕಾಂಡದಿಂದ ಆರಂಭ ಮಾಡಿ ಪಟ್ಟಾಭಿಷೇಕದ ತನಕ ಶ್ರೀರಾಮರು ಸಂಚಾರದಲ್ಲಿಯೇ ಇರ್ತಾರೆ.
ಅದರ ಧ್ವನಿ ಅದನ್ನೆಲ್ಲ ನಾನು ಈಗಾಗಲೇ ಮಾತಾಡಿದ್ದೀನಿ. ತಮ್ಮ ಗಮನವನ್ನು ಸೆಳೀತಾ ಇರತಕ್ಕಂಥದ್ದೇನು ಅಂದರೆ, ಈ ಉತ್ತರಕಾಂಡದಲ್ಲಿ ಶ್ರೀರಾಮರು ಸಂಚಾರವನ್ನೇ ಮಾಡುವುದಿಲ್ಲ. ಅವರು ಕೇವಲ ಶಂಭೂಕನ ವಧಾ ಪ್ರಸಂಗದಲ್ಲಿ ವಿಮಾನವನ್ನು ಹತ್ಕೊಂಡು ಬರ್ತಾರಷ್ಟೇ. ಅದೇನು ಅಯೋಧ್ಯೆಯನ್ನು ಬಿಟ್ಟು ಇನ್ನೆಲ್ಲೋ ಹೋದರು ಅಂಥದ್ದೇನೂ ಇಲ್ಲ. ಅಥವಾ ಅಯೋಧ್ಯೆಯನ್ನು ಬಿಟ್ಟು ಹೋದರು ಹೋಗು ಈಗ ಬರ್ತಾರೆ ಅಂತನ್ನೋ ಹಾಗೆ. ಅದು ಕೊಂಚ ಕಾಲದ ವಿಷಯ, ಅದಕ್ಕೇನಷ್ಟು ಪ್ರಾಮುಖ್ಯತೆ ಇಲ್ಲ. ಒಟ್ಟಿನಲ್ಲಿ ಶ್ರೀಮದ್ ರಾಮಾಯಣ ಅನ್ನತಕ್ಕಂತಹ ನಾಮಧೇಯವನ್ನು ವಾಲ್ಮೀಕಿ ಮಹರ್ಷಿಗಳು ಏನು ಮಾಡಿದ್ದಾರೋ ಅದಕ್ಕೆ ತಾತ್ಪೂರ್ತಿಕವಾದಂಥ ಯಾವ ಆಧಾರವೂ ಉತ್ತರಕಾಂಡದಲ್ಲಿ ನಮಗೆ ಸಿಗುವುದಿಲ್ಲ. ಇನ್ನು ಎರಡನೆಯದು, ಕೆಲವು ಪ್ರಸಂಗಗಳು ಶ್ರೀಮದ್ ರಾಮಾಯಣದಲ್ಲಿ ಏನು ವಿವರಣೆ ಕೊಟ್ಟಿದ್ದಾರೋ ಅದಕ್ಕೆ ತದ್ವಿರುದ್ಧವಾಗಿ ಉತ್ತರಕಾಂಡದಲ್ಲಿ ದಾಖಲಾಗಿದೆ. ಇನ್ನು ಮೂರನೆಯದು, ತಂದೆಯನ್ನು ವಿರೋಧಿಸಿ ಮಕ್ಕಳು ಯುದ್ಧ ಮಾಡತಕ್ಕದ್ದು ವೈದಿಕ ಸಂಸ್ಕೃತಿಗೆ ಅಲ್ಲ. ಭಾರತ ದೇಶದಲ್ಲಿ ಯಾರೂ ತಂದೆಯ ಜೊತೆಗೆ ಯುದ್ಧ ಮಾಡುವುದಿಲ್ಲ. ಕುಶೀಲವರು ಹಾಗೆ ಯುದ್ಧ ಮಾಡ್ತಾರೆ ಎನ್ನತಕ್ಕಂಥ ಜನಜನಿತವಾಗಿರತಕ್ಕಂತಹ ಒಂದು ವಿವರಣೆ ಇದೆ. ಪುಣ್ಯವಶಾತ್ ಉತ್ತರಕಾಂಡದಲ್ಲಿ ಆ ರೀತಿ ಶ್ರೀರಾಮನ ಸೋಲಿಸಿದ್ರು ಅವೆಲ್ಲ ಇಲ್ಲ. ಇಷ್ಟೆಲ್ಲ ಆದಮೇಲೆ ಕೆಲವು ಗ್ರಂಥಗಳಲ್ಲಿ ಈ ಕುಶೀಲವರು ಎಲ್ಲಿ ತನಕ ಹೋಗ್ತಾರಪ್ಪ ಅಂದರೆ, ಹನುಮಂತನನ್ನು ಜಾಂಬವಂತನನ್ನು ಸೋಲಿಸಿಬಿಟ್ಟು ಬಳ್ಳಿಗಳಿಂದ ಕಟ್ಬಿಟ್ಟು ಅವರ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಬಂದ್ಬಿಡುತ್ತೆ. ಇದು ನಾವು ಒಪ್ಪಿರತಕ್ಕಂತಹ ಅಥವಾ ಶ್ರೀಮದ್ ರಾಮಾಯಣದಲ್ಲಿ ನಾವು ನೋಡಿರತಕ್ಕಂತಹ ಹನುಮಂತನ ವ್ಯಕ್ತಿತ್ವಕ್ಕೆ, ಅವನ ಸಾಹಸಕ್ಕೆ ಅದು ಸರಿಯಾದ ಮರ್ಯಾದೆ ಅಲ್ಲ. ಇಂತಹ ಹಲವಾರು ಕಾರಣಗಳನ್ನು ಇಟ್ಟುಕೊಂಡು ಉತ್ತರಕಾಂಡ ಅನ್ನತಕ್ಕಂಥದ್ದು ಬಹುಶಃ ವಾಲ್ಮೀಕಿ ಮಹರ್ಷಿಗಳು ವಿರಚನೆ ಮಾಡಿಲ್ಲವೇನೋ ಅನ್ನುವ ಸಂದೇಹದ ಕಡೆಗೆ ನಾನು ವಾಲಬೇಕಾಗತ್ತೆ. ಇಷ್ಟೆಲ್ಲ ಉತ್ತರ ಹೇಳುವುದರ ಮೂಲಕ ಒಂದನ್ನು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೇನೆ ಪರೋಕ್ಷವಾಗಿ. ಅದೇನು, ಎಲ್ಲರೂ ಟೀಕೆ ಮಾಡತಕ್ಕಂತಹ ಸೀತಾ ವಿವಾಸನ ಅಂದರೆ ಶ್ರೀರಾಮರು ಸೀತೆಯನ್ನು ಕಾಡಿಗೆ ಕಳಿಸಿದ ವಿಷಯವೇ ಸಂದೇಹವೇನೋ. ಯಾಕೆಂದರೆ ಉತ್ತರಕಾಂಡದಲ್ಲಿರೋದ್ರಿಂದ ಉತ್ತರಕಾಂಡವೇ ಮಾನ್ಯ ಅಲ್ಲ ಅನ್ನತಕ್ಕಂತಹ ನಿರ್ಧಾರಕ್ಕೆ ನಾವು ಬರೋ ಕಾರಣದಿಂದ ಶ್ರೀರಾಮರು ಸೀತೆಯನ್ನು ವನಕ್ಕೆ ಕಳಿಸ್ತಕ್ಕಂಥ ಮಾತೇ ಇಲ್ಲ ಅಲ್ಲಿ. ಆದ್ದರಿಂದ ಅದಕ್ಕಷ್ಟು ಗಂಭೀರವಾಗಿ ಉತ್ತರವೂ ಕೊಡಬೇಕಾಗಿಲ್ಲ ಅಂತ ಅನ್ನಿಸ್ಬಿಡುತ್ತೆ ನನಗೆ. ಆದರೆ ಓದಿದವರು, ಪ್ರೇಕ್ಷಕರು, ತಜ್ಞರು, ಇದರ ಬಗ್ಗೆ ಚರ್ಚೆ ಮಾಡಿರುವವರು ಈ ರೀತಿ ಸೀತೆಯನ್ನು ಶ್ರೀರಾಮರು ಕಳಿಸ್ಬಹುದೇನ್ರಿ? ತುಂಬಿದ ಗರ್ಭಿಣಿಯನ್ನು ಕಳಿಸಬಹುದೇನ್ರಿ? ತನ್ನನ್ನು ನಂಬಿ ಬಂದಂತಹ ಹೆಂಡತಿಯನ್ನು ವಿಸರ್ಜನೆ ಮಾಡಬಹುದೇನ್ರಿ ಅಂತ ತುಂಬ ಮೃದುವಾಗಿ ಹೇಳಿದರೂ ಕಠಿಣ ಶಬ್ದಗಳನ್ನು ಉಪಯೋಗಿಸಿ ಹೇಳ್ತಕ್ಕಂಥ ಒಂದಷ್ಟು ಮಂದಿಯೂ ಇದ್ದಾರೆ. ನಾನೇನಾದರೂ ಉತ್ತರಕಾಂಡ ವಾಲ್ಮೀಕಿ ವಿರಚಿತ ಅಲ್ಲ, ಆದ್ದರಿಂದ ಅದನ್ನು ನಂಬಬೇಕಾಗಿಲ್ಲ ಅಂದ್ಬಿಟ್ರೆ ಎಲ್ಲೋ ಪಾವಗಡ ಪ್ರಕಾಶ ಜಾರಿಕೊಂಡು ಬಿಟ್ಟರು ಉತ್ತರ ಕೊಡುವುದರ ಬದಲು ಅನ್ನುವ ಸಂದೇಹವೂ ಬಂದ್ಬಿಡುತ್ತೆ. ಅದು ಕಾರಣ ಉತ್ತರಕಾಂಡವನ್ನು ಅಧ್ಯಯನ ಮಾಡುತ್ತಲೇ ವಾಲ್ಮೀಕಿ ಮಹರ್ಷಿಗಳ ವಿರಚನೆಯೇ ಅದು ಅಂತ ನಂಬಿಯೂ ನಾವೇನಾದರೂ ಚರ್ಚೆ ಮಾಡುವುದಾದರೆ ಅಲ್ಲಿ ಆ ಪ್ರಕರಣ ಹೇಗಿದೆ, ಅಲ್ಲಿ ಶ್ರೀರಾಮರ ವ್ಯಕ್ತಿತ್ವ ಹೇಗಿದೆ, ಸೀತಾದೇವಿ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿದ್ದಾಳೆ, ಇವುಗಳನ್ನೆಲ್ಲ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ಈಗ ನಾವು ಆ ಪ್ರಕರಣಕ್ಕೆ ಹೋಗೋಣ. ಶ್ರೀರಾಮರ ಚರಿತ್ರೆ, ಶ್ರೀರಾಮರ ವ್ಯಕ್ತಿತ್ವ, ಸೀತೆಯ ಅನಾಥತೆ, ಸೀತೆಯ ನಿರ್ಬಲತ್ವ, ಆ ಇಡೀ ಆ ಸನ್ನಿವೇಶ ಹೇಗೆ ರೂಪುಗೊಂಡಿದೆ ಅನ್ನುವುದನ್ನು ಗಮನಿಸು. ಇದನ್ನು ಹೇಳುವುದಕ್ಕಿಂತ ಮುಂಚೆ ಮತ್ತೂ ಒಂದು ಅಂಶವನ್ನು ನಾನು ದಾಖಲುಪಡಿಸಿಬಿಡಬೇಕು.
ಅನವಶ್ಯಕವಾಗಿ, ಅನಗತ್ಯವಾಗಿ, ಸುಳ್ಳಾಗಿ ಯಾವುದೋ ಒಂದು ಜನಾಂಗವನ್ನು, ಒಂದು ಜಾತಿಯನ್ನು ಈ ಇಡೀ ಪ್ರಕರಣದಲ್ಲಿ ಎಳೆದುಕೊಂಡು ಬಂದು ಅವರಿಗೆ ಅವಮಾನ ಮಾಡಲಾಗಿದೆ. ಯಾರೋ ಅನೇಕ ಬೇರೆ ಬೇರೆ ಕಥೆಗಳು, ಆಖ್ಯಾಯಿಕೆಗಳು. ಆದರೆ ದುರದೃಷ್ಟ ಏನಾಗಿದೆ ಅಂದರೆ ಅದೇ ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ, ಉತ್ತರಕಾಂಡದಲ್ಲಿ ಇರಲಿ, ಅದಾಗಲೇ ಮಾತಾಡಿದೆ, ಅದು ನಾವು ನಂಬೋದಿಲ್ಲ, ಇರದೇ ಇರ್ಬೋದು. ಅಕಸ್ಮಾತ್ ವಾಲ್ಮೀಕಿಗಳು ಬರೆದಿದ್ದು ಅಂತಲೇ ಆದರೆ ಆಗಲೂ ವಾಲ್ಮೀಕಿ ಮಹರ್ಷಿಗಳು ಹೇಳದೇ ಇದ್ದದ್ದನ್ನು ಹೇಳಿದ್ದಾರೆ. ಅದನ್ನು ನಾನು ಪ್ರಾರಂಭದಲ್ಲಿಯೇ ಖಚಿತಪಡಿಸಿಬಿಡಬೇಕು. ಈಗ ಗಮನಿಸಿ ಏನಾಗಿದೆ ಆ ಸಂದರ್ಭ. ಶ್ರೀರಾಮರು ನೂತನ ರಾಜ್ಯ ಸ್ವೀಕಾರ ಮಾಡಿದ್ದಾರೆ, ತಮ್ಮ ಗೂಢಚಾರರನ್ನು ಕಳಿಸಿದ್ದಾರೆ. ಜನರು ಹೊಸ ರಾಜನ ಬಗ್ಗೆ ಏನು ಮಾತಾಡ್ಕೊಳ್ತಾ ಇದ್ದಾರೆ? ಭರತ, ಲಕ್ಷ್ಮಣ, ಶತ್ರುಘ್ನ, ಸೀತಾದೇವಿ ಇವ್ರ ಬಗ್ಗೆ ಎಲ್ಲ ಏನು ಮಾತಾಡ್ತಾ ಇದ್ದಾರೆ? ಜನರಿಗೆ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ? ಅವರು ಏನಾದರೂ ನಮ್ಮನ್ನು ಒಪ್ಪಿಕೊಳ್ಳದೇ ಹೋದರೆ, ಇದು ಶ್ರೀರಾಮರನ್ನು ನಾವು ಇಂದಿನ ರಾಜಕಾರಣದಲ್ಲಿ ಈಗಿನ ಮಂತ್ರಿಗಳ ನಡವಳಿಕೆಯಲ್ಲಿ ನೋಡುವಂತಿಲ್ಲ. ಆತ ತುಂಬ ಶುದ್ಧಾತ್ಮ, ಶುದ್ಧಚರಿತ ಆತ. ತಾನು ಶುದ್ಧವಾಗಿರಬೇಕು ಅನ್ನತಕ್ಕಂಥದ್ದೇ ಶ್ರೀರಾಮರ ಜೀವನದ ಧ್ಯೇಯ. ಯಶೋಕಾಮಿ ಆತ. ಪ್ರಜೆಗಳು ಹೊಗಳತಕ್ಕಂಥದ್ದರ ಬಗ್ಗೆ ಅಷ್ಟು ಆತನಿಗೆ ಅಪೇಕ್ಷೆ ಇಲ್ಲ. ತನ್ನ ಶುದ್ಧ ಚಾರಿತ್ರ್ಯದಿಂದ ತನಗೆ ಕೀರ್ತಿ ಬರಬೇಕೇ ವಿನಃ, ತನ್ನ ವಂಶಕ್ಕೆ ಮರ್ಯಾದೆ ಸಲ್ಲಬೇಕೇ ವಿನಃ, ಜನರು ಏನಾದರೂ ನಿಂದನೆ ಮಾಡಿದರೆ ಅದನ್ನು ಅರಗಿಸಿಕೊಂಡು ನನಗೇನೂ ಆಗಿಲ್ಲ ಅಂತ ಕುಳಿತುಕೊಳ್ಳತಕ್ಕಂತಹ ದಿವ್ಯ ಮೌನವೋ ಭಂಡತನವೋ ಶ್ರೀರಾಮರಲ್ಲಿ ಇಲ್ಲ. ಆದ್ದರಿಂದ ಅವರು ಕೇಳ್ತಾ ಇದ್ದಾರೆ ಗೂಢಚಾರರನ್ನು ಕಳಿಸಿ, ನನ್ನ ಬಗ್ಗೆ, ನನ್ನ ಸಂಸಾರದ ಬಗ್ಗೆ ಜನರು ಏನಾದರೂ ಮಾತಾಡ್ಕೊಳ್ತಾ ಇದ್ದಾರಾ? ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರಾ? ಗೂಢಚಾರರು ವರ್ತಮಾನ ತಂದಿದ್ದಾರೆ. ಒಂದು ದಿವಸ, ಇದನ್ನೆಲ್ಲ ದಯವಿಟ್ಟು ಗಮನಿಸಬೇಕು, ಪ್ರಧಾನವಾದ ಅಂಶ. ಒಂದು ಸಭೆ, ಶ್ರೀರಾಮರು ಕುಳಿತಿದ್ದಾರೆ, ಅತ್ತ ಇತ್ತ ಸಭಾಸದರು ಇದ್ದಾರೆ, ಆತ್ಮೀಯರಾಗಿರತಕ್ಕಂಥವರು ಇದ್ದಾರೆ. ಭದ್ರ ಅನ್ನತಕ್ಕಂಥ ಒಬ್ಬ ಗೂಢಚಾರ ಬಂದ, ಆತನನ್ನು ಕೇಳಿದರು, ಏನಪ್ಪ ಜನರು ಏನಂತ ಇದ್ದಾರೆ, ಹೇಗಿದೆ ರಾಜ್ಯಭಾರದ ಬಗ್ಗೆ, ಏನು ಪ್ರತಿಕ್ರಿಯೆ ಇದೆ, ಲೋಪದೋಷಗಳಿದೆ, ನಾನು ತಿದ್ದುಕೊಳ್ತೀನಿ. ಶ್ರೀರಾಮನ ಮಾತು ನೋಡಿ ಎಷ್ಟು ಅದ್ಭುತವಾದ್ದು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನಾನು ತಿದ್ದುಕೊಳ್ತೀನಿ, ಯಾಕೆಂದರೆ ನಾನು ಜನರಿಗೆ ಮಾರ್ಗದರ್ಶಕನಾಗಿರ್ತಕ್ಕವನು, ನಾನು ಶುದ್ಧವಾಗಿರಬೇಕು. ಅದರಿಂದ ಹೇಳು, ಜನರು ಏನಂತಾರೆ. ಶೃಣು ರಾಜನ್ ಯಥಾ ಪೌರಾಃ ಕಥಯಂತಿ ಶುಭಾಶುಭಂ. ಸ್ವಾಮಿ, ಜನರು ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆಯದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಏನೋ ಶ್ರೀರಾಮರು ಎಂಥ ಧೀರರು, ವೀರರು, ಪರಾಕ್ರಮಿಗಳು. ಅಡವಿಯಲ್ಲಿ ಬಂದಂಥ ಎಲ್ಲ ದೈತ್ಯರನ್ನು, ರಾಕ್ಷಸರನ್ನು ಸಂಹಾರ ಮಾಡಿದ್ದಾರೆ. ರಾವಣಾಸುರನ ಲಂಕೆಗೆ ಸೀತೆಯನ್ನು ಹಾರಿಸಿಕೊಂಡು ಹೋದಾಗ ಸೇತುವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ನಾವು ಇಂಥದ್ದನ್ನು ಕೇಳಿ ಅರಿಯವು. ಮಹಾಶಕ್ತರಿದ್ದಾರೆ, ಅವರು ಮಹಾತ್ಮರಿದ್ದಾರೆ, ಬಹಳ ಶ್ರೇಷ್ಠವಾಗಿರತಕ್ಕಂಥ ರಾಜರಾಗಿದ್ದಾರೆ. ಭದ್ರ, ಸ್ವಲ್ಪ ಇರು, ನೀನು ಬರೀ ಹೊಗಳ್ತಾ ಇದ್ದೀಯ, ಹೊಗಳಿಕೆಯ ಅಂಶ ಹೇಳ್ತಾ ಇದ್ದೀಯ. ಜನರು ಏನಾದರೂ ಟೀಕೆ ಮಾಡ್ತಾ ಇದ್ದಾರೇನಪ್ಪ, ನನ್ನ ಬಗ್ಗೆ ಏನಾದರೂ ವಿರೋಧ ಇದ್ದರೆ ಅದನ್ನು ಸಂಕೋಚ ಪಡದೆ ಹೇಳು. ಆಗ ಭದ್ರ ಸ್ವಲ್ಪ ತಗ್ಗಿದ ಧ್ವನಿಯಲ್ಲಿ ಹೇಳಿದ, ಓ, ಯಾರೋ ಒಂದಷ್ಟು ಜನ, ಪೌರಾಹ, ಯಾರೋ ಒಂದಷ್ಟು ಜನ ಇವು ಮಾತಾಡ್ತಾ ಇದ್ದಾರೆ. ಏನಪ್ಪ ಇದು, ರಾವಣನ ಜೊತೆಗೆ ಅಷ್ಟೊಂದು ಕಾಲ ಸೀತೆ ಆತನ ಅರಮನೆಯಲ್ಲಿ ಇದ್ದಳು. ಇದ್ದಾಗ ಏನೇನೋ ಆಗಿರಬಹುದು. ವಿಶೇಷವಾಗಿ ಸೀತೆಯನ್ನು ರಾವಣ ಹೇಗೆ ತಗೊಂಡು ಹೋದ? ಏನು ಹಾಗೆ ಮುಟ್ಟದೆ ಕರ್ಕೊಂಡು ಹೋಗ್ಬಿಟ್ನೆ? ಅವಳನ್ನು ಎಳೆದು ಎತ್ತಿ ತೊಡೆ ಮೇಲೆ ಕೂಡಿಸ್ಕೊಂಡು ಹೋದ. ಆಮೇಲೆ ಬಿಡ್ತಾನೆಯೇ?
ಅರೆ ಬಾಯಿಗೆ ಬಂದಿದ್ದೇ ಮಾತಾಡ್ತಾ ಇದ್ದಾರೆ ಜನ. ಅವನು ರಾವಣ ಮಹಾಬಲವಂತ, ಮಹಾಶಕ್ತ, ಅವನ ಬಲಾತ್ಕಾರಕ್ಕೆ ಇವಳು ಹೋಗಿದ್ದಾಳೆ. ಅದರಲ್ಲಿ ಹೋದ ಮೇಲೆ ಒಂದು 10 ತಿಂಗಳಲ್ಲಿ ಇದ್ದ ಮೇಲೆ ಏನೇನಾಗಿದೆಯೋ ಅವರಿಬ್ಬರ ಮಧ್ಯೆ ಹೇಗೆ ಹೇಳೋಕ್ಕಾಗುತ್ತೆ? ಕೀದೃಶಂ ಹೃದಯೇ ತಸ್ಯ ಸೀತಾ ಸಂಭೋಗಜಂ ಸುಖಂ. ಪಾಪ ಶ್ರೀರಾಮರು 14 ವರ್ಷ ಹೆಂಡತಿನ ಮುಟ್ಟೇ ಇರಲಿಲ್ಲ. ಅಂತಹ ದೃಢ ಪ್ರತಿಜ್ಞಾತ, ಅಂತಹ ತಪಸ್ವಿಯಾತ, ಅಂತಹ ಋಷಿ ಸತ್ತಮಾತ, ಅಂತಹ ಶೀಲವಂತ, ಅಂತಹ ಗಭೀರ ವ್ಯಕ್ತಿತ್ವದ ಮಹಾನ್ ಪುರುಷ. ಜನರು ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ, ಕೀದೃಶಂ ಹೃದಯೇ ತಸ್ಯ ಸೀತಾ ಸಂಭೋಗಜಂ ಸುಖಂ. ಅಯ್ಯೋ, ನಮ್ಮ ರಾಜರು ವ್ರತ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಏಕಪತ್ನಿ ವ್ರತಸ್ಥಿಗೆ ಅಂತ. ಈಗ ಬೇರೆಯವ್ರನ್ನ ಮದುವೆ ಆಗೋದಕ್ಕಾಗೋದಿಲ್ಲ. ಆದ್ದರಿಂದ ಹೆಣ್ಣಿನ ಸಂಘ ಬೇಕು ಅಂತ ಶ್ರೀರಾಮರು ಗಂಧಿಸಿಬಿಟ್ಟಿದೆ. ಆದ್ದರಿಂದ ಸೀತೆಯನ್ನು ಬಿಟ್ಟರೆ ಅವ್ರಿಗೆ ಗತಿ ಇಲ್ಲ. ಆದ್ದರಿಂದ ಆಕೆಯ ಜೊತೆಗೆ ಕೂಡಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಕರ್ಕೊಂಡು ಬಂದಿದ್ದಾರಪ್ಪ. ಎಂಥದ್ದನ್ನ? ಅಂಕಮಾರೋಪ್ಯತು ಪುರಾ ರಾವಣಸ್ಯ ಬಲಾಧೃತಂ. ಅಂಕಮಾರೋಪ್ಯತು, ತೊಡೆ ಮೇಲೆ ಕೂಡಿಸ್ಕೊಂಡು ಹೋಗಿದ್ದಾನಪ್ಪ ರಾವಣ. ಹಿಂದೆ ಅಂಕಮಾರೋಪ್ಯತು ಪುರ, ಹಿಂದೆ ಅಷ್ಟು ವರ್ಷಗಳ ಹಿಂದೆ ಕೂಡಿಸ್ಕೊಂಡು ಹೋಗ್ಬಿಟ್ಟಿದ್ದಾನಲ್ಲಯ್ಯ. ಮುಂದೆ ಏನಾಯಿತು ಅಂತ ಹೇಗೆ ಹೇಳೋದು ಅಂತ. ಅವಳ ಅಷ್ಟು ತಿಂಗಳು ಅಲ್ಲಿ ಬೇರೆ ಇದ್ಲು ಅಶೋಕವನದಲ್ಲಿ. ಕರ್ಕೊಂಡು ಬಂದುಬಿಟ್ಟಿದ್ದಾನೆ ರಾಮ. ಇದೇನಿದು? ಈಗ ಇದರಿಂದ ಏನಾಗುತ್ತೆ ಗೊತ್ತೋ ನಮಗೆ ಸಮಸ್ಯೆ? ಸಹನೀಯಂ ಭವಿಷ್ಯತಿ ಅಸ್ಮಾಕಮಪಿ ದಾರೇಷು ಸಹನೀಯಂ ಭವಿಷ್ಯತಿ. ನಾಳೆ ದಿವಸ ನಮ್ಮ ಹೆಂಡತಿಯರು ಒಂದಷ್ಟು ಕಾಲ ನಮ್ಮನ್ನು ಬಿಟ್ಟು ಎಲ್ಲೋ 1-2-3 ತಿಂಗಳು ಇದ್ದು ಬಂದರೆ ವಿರೋಧ ಮಾಡೋ ಹಾಗೆ ಇಲ್ಲ. ಯಾಕೆಂದ್ರೆ ರಾಜರೇ ಹಾಗಿದ್ದಾರೆ ಅಂದ್ಬಿಡ್ತಾರೆ ಅವರು. ಶ್ರೀರಾಮರೇ 10 ತಿಂಗಳು ಇನ್ಯಾರ್ದೋ ಮನೆಯಲ್ಲಿ ಇದ್ದಂಥ ಹೆಂಡತಿನ ಕರ್ಕೊಂಡು ಬಂದಿದ್ದಾರೆ, ನನ್ನ ಯಾಕ್ರಿ ವಿರೋಧಿಸ್ತೀರಿ ಅಂತ ನನ್ನ ಹೆಂಡತಿ ಕೇಳಿಬಿಟ್ರೆ, ನನ್ನ ಹೆಂಡತಿ ಯಾವುದೋ 1-2-3 ತಿಂಗಳು ಬೇರೆ ಹೋಗಿದ್ದು ಇನ್ಯಾವುದೋ ಪುರುಷನ ಸಹವಾಸದಲ್ಲಿದ್ದು ಮನೆಗೆ ಬಂದುಬಿಟ್ಟು ನಾನೇನಾದರೂ ಕೇಳಿದ್ರೆ ಏನೇ ಹೇಗೆ ಮಾಡಿದೀಯಾ ಅಂದರೆ ನಮ್ಮ ರಾಜರೇ ಹೇಗೆ ಮಾಡಿದ್ದಾರೆ ಅಂದುಬಿಡ್ತಾರೆ. ಆವಾಗ ನಾವು ತಲೆ ತಗ್ಗಿಸಬೇಕಾಗತ್ತೆ. ಅಸ್ಮಾಕಮಪಿ ದಾರೇಷು ಸಹನೀಯಂ ಭವಿಷ್ಯತಿ. ಈಗ ಭವಿಷ್ಯದಲ್ಲಿ ಆಗೋ ಸಾಧ್ಯತೆಗಳಿದೆ ಅಂತ ಮಾತಾಡ್ತಾ ಇದ್ದಾರೆ ಸ್ವಾಮಿ. ಈ ಭದ್ರೆ ಏನು ಹೇಳಿದ್ದಾನೆ? ಶೃಣುರಾಜನ್ ಯಥಾ ಪೌರಾಹ. ಜನರು ಮಾತಾಡ್ತಾ ಇದ್ದಾರೆ, ಯಾವುದೋ ಒಂದು ಜಾತಿಯವರು ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ. ಅದನ್ನು ಮುಚ್ಚಿಟ್ಕೊಳ್ಳೋದೇನು ಬಂತು, ಅಗಸರು ಮಾತಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಜನಜನಿತವಾಗಿ ಬಿಟ್ಟು, ಚಲನಚಿತ್ರಗಳಲ್ಲಿಯೂ ಅದೇ ವಿಜೃಂಭಣೆ ಆಗಿಬಿಟ್ಟು ಯಾರೋ ಒಬ್ಬ ಅಗಸಾವನ ಹೆಂಡತಿಗೆ ಹಾಗೆ ಹೇಳಿದರು. ಇದು ಏನಾಗಿ ಬಿಟ್ಟಿದೆ ಅಂದರೆ, ನಾನಿದನ್ನು ನೋಡಿದ್ದೇನೆ, ಆ ಇಡೀ ಜನಾಂಗವನ್ನೇ ಜನಸಾಮಾನ್ಯರು ಯಾವುದೋ ಬೇರೆ ದೃಷ್ಟಿಯಿಂದ ನೋಡುವಾಗ ಆಗಿಬಿಟ್ಟಿದೆ. ಅಥವಾ ನಾನು ಕೇಳಿದ್ದೀನಿ, ನಮ್ಮ ಸೀತಮ್ಮನ್ನ ಕಾಡಿಗೆ ಕಳಿಸಿದವರು ಇವರು ಅಂತನ್ಬಿಡ್ತಾರೆ. ಇಂತಹ ಕೆಟ್ಟ ಹೆಸರು ಬರಲಿಕ್ಕೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಆಧಾರವೇ ಇಲ್ಲ. ಇನ್ನೊಂದು ಅತ್ಯಂತ ಪ್ರಧಾನವಾದ ವಿಷಯವನ್ನು ತಾವು ಗಮನಿಸಬೇಕೇನು ಅಂದರೆ, ಯಾರೋ ಒಬ್ಬರು ಮಾತಾಡಿದ್ದನ್ನು ಭದ್ರ ಹೇಳ್ತಾ ಇಲ್ಲ. ಯಾಕೆಂದರೆ ಆಮೇಲೆ ಚರ್ಚೆ ಆಗುತ್ತದು. ಭಾಳ ಜನ ಮಾತಾಡಿದ್ದಾರೆ ನನ್ನ ಹತ್ರ. ಯಾವನೋ ಭಾಗಸ ಅವನ ಕರೆಸಿ ಬುದ್ಧಿ ಹೇಳ್ಬೋದಾಗಿತ್ತು, ಸರಿಪಡಿಸಬಹುದಾಗಿತ್ತು. ಒಬ್ಬನ ಮಾತು ಕೇಳಿ ತನ್ನ ಹೆಂಡತಿ ಕಳಿಸ್ಬಿಡೋದೆ? ಒಬ್ಬ ವ್ಯಕ್ತಿ ಮಾತಾಡಿದರೆ ಅಲ್ಲ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದೆ? ಚತ್ವರಾಪಣರಥ್ಯಾಸು ವನೇಷು ಉಪವನೇಷು ಚ. ಚತ್ವರಾಪಣರಥ್ಯಾಸು ಅಂದರೆ ಚತ್ವರ 4 ದಿಕ್ಕುಗಳು ಸೇರತಕ್ಕಂಥದ್ದು. 4 ದಿಕ್ಕಲ್ಲ, 4 ದಾರಿಗಳು ಸೇರಿದ ಅಂದರೆ ಚೌಕ ಅಂತಂತ. ಚೌಕಗಳಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಚತ್ವರಾಪಣ ಅಂದರೆ ಅಂಗಡಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ರಥ್ಯಾಸು ವಾಹನಗಳಲ್ಲಿ ಹೋಗ್ತಾ ಬರ್ತಾ ಮಾತಾಡ್ತಾ ಇದ್ದಾರೆ ಜನರು. ವನೇಶೂಪವನೇಶು ಚ ಪ್ರಧಾನವಾಗಿರತಕ್ಕಂಥ ವನಗಳಲ್ಲಿ, ತೋಟಗಳಲ್ಲಿ ಜನ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಕಾಡಿನಲ್ಲಿ ಮಾತಾಡ್ತಾ ಇದ್ದಾರೆ.
ಏವಂ ಬಹುವಿಧ ವಾಚೋ ವದಂತಿ ಪುರವಾಸಿನಃ. ಈ ರೀತಿಯಾಗಿ ವದಂತಿ ಪುರವಾಸಿನಃ, ಪುರದಲ್ಲಿ ಇರತಕ್ಕಂಥವ್ರು ಎಲ್ಲ ಮಾತಾಡ್ತಾ ಇದ್ದಾರೆ ಈಗ. ಸರ್ವೇಷು ಚ ಪೌರೇಷು, ಎಲ್ಲ ಜನರೂ ಇದನ್ನು ಮಾತಾಡ್ತಾ ಇದ್ದಾರೆ. ಜನಪದೇಶು ಚ, ಹಳ್ಳಿಗಳಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಜನಸಾಮಾನ್ಯರೆಲ್ಲ ಮಾತಾಡ್ತಾರೆ. ಏನಂತ? ಶ್ರೀರಾಮರು ಹೀಗೆ ಮಾಡಿಬಿಟ್ರು, ಸೀತೆಯನ್ನು ಕರ್ಕೊಂಡು ಬಂದ್ಬಿಟ್ರು. ನೋಡಿ, ಬಹಳ ಜನ ಅಗ್ನಿ ಪರೀಕ್ಷೆಯನ್ನು ಶ್ರೀರಾಮರು ಮಾಡಿದಾಗ ಟೀಕೆ ಮಾಡಿದ್ದರು. ನಮ್ಮಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ವೇದಾಂತಿಗಳೇ, ನನಗವ್ರ ಹೆಸರು ಹೇಳೋದಕ್ಕೆ ಇಷ್ಟ ಇಲ್ಲ, ಅವ್ರು ಏನು ಹೇಳಿದರು? ಯಾಕಾಗಿ ಶ್ರೀರಾಮರು ಆ ಹೊತ್ತು ಅಗ್ನಿ ಪರೀಕ್ಷೆಗೆ ಒಪ್ಪಿಕೊಂಡ್ರು ಅನ್ನೋದಕ್ಕೆ ಕಾರಣ ರಾಮರೇ ಕೊಡ್ತಾರೆ. ಅದನ್ನು ಕುಂಟನೆ ಅಂದ್ಬಿಟ್ರು. ಪ್ರತ್ಯಯಾರ್ಥಂತು ಲೋಕಾನಾಂ, ಇದನ್ನು ಶ್ರೀರಾಮರು ಕೊಟ್ಟಿದ್ದು ಉತ್ತರ. ಯಾಕೆ? ನನಗೆ ಗೊತ್ತು, ನನ್ನ ಹೆಂಡತಿ ಎಷ್ಟು ಪತಿವ್ರತೆ ಎನ್ನತಕ್ಕಂಥದ್ದು ನನಗೆ ಗೊತ್ತು. ನಾನು ನಿನ್ನಿನ ಉಪನ್ಯಾಸದಲ್ಲಿ ಅದನ್ನು ಚರ್ಚೆ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಶ್ರೀರಾಮರು ತಮ್ಮ ಮನೋಗತವನ್ನು ಹೇಗೆ ಹೇಳಿದರು ಅಂತ ನನಗೆ ಗೊತ್ತು, ಅವಳು ಶುದ್ಧೆ ಅಂತ. ಆದರೂ ಯಾಕೆ ನಾನು ಅಗ್ನಿ ಪರೀಕ್ಷೆಗೆ ಒಪ್ಪಿಕೊಂಡೆ ಅಂದರೆ, ಪ್ರತ್ಯಯಾರ್ಥಂತು ಲೋಕಾನಾಂ, ಈ ಲೋಕದ ಜನ ಅವಳನ್ನು ಸಂದೇಹ ಪಡ್ತಾರಪ್ಪ, ಅದು ನಿವಾರಣೆ ಆಗಲಿ ಅಂತ ಅಗ್ನಿ ಪರೀಕ್ಷೆ ಮಾಡಿ ಅವಳು ಶುದ್ಧಳು ಅಂತ ಕರ್ಕೊಂಡು ಬಂದಿದ್ದೀನಿ. ಇದು ರಾಮರ ಇಂಗಿತ, ಇದು ರಾಮರ ಅಭಿಪ್ರಾಯ. ಜನರು ಕೇಳಿದರೆ ಅಷ್ಟೆಲ್ಲ ಶುದ್ಧ ಇವರಿಗೆ, ಜನರಿಗೆ ಕಟ್ಟಿದ್ದು ಗೊತ್ತಾಯಿತು, ಸೇತು ನಿರ್ಮಾಣ ಗೊತ್ತಾಗೋಯ್ತು, ರಾವಣ ಸಂಹಾರ ಗೊತ್ತಾಗೋಯ್ತು, ರಾಮರು ಒದ್ದಾಡಿದ್ದು ಗೊತ್ತಾಯಿತು, ಸೀತೆಯನ್ನು ಕರ್ಕೊಂಡು ಬಂದಿದ್ದು ಗೊತ್ತಾಯಿತು. ಅಗ್ನಿ ಪರೀಕ್ಷೆ ಮಾತ್ರ ಅವ್ರ ಕಣ್ಣಲ್ಲಿ ಬರಲೇ ಇಲ್ಲ. ಯಾಕೆ ಅಂದರೆ ಜನಸಾಮಾನ್ಯರು ಎಲ್ಲರೂ ತಮ್ಮ ಮೂಗಿನ ನೇರಿಗೆ ಮಾತಾಡ್ತಾರೆ. ಎಲ್ಲರೂ ಸತ್ಯಾನ್ವೇಷಕರಾಗಿ ಮಾತಾಡೋದಿಲ್ಲ. 199 ಜನ ಈ ರೀತಿ ಆರೋಪಗಳನ್ನು ಮಾಡ್ತಾರೆ ಅಂತ ಶ್ರೀರಾಮನಿಗೆ ಗೊತ್ತಿದ್ದೇ ಅದನ್ನೆಲ್ಲ ಮಾಡಿದರು ಅವರು. ಆದರೆ ಪ್ರಯೋಜನವೇ ಇಲ್ಲ. ಆಯ್ತೇ, ಅಲ್ಲಿಗೆ ಶ್ರೀರಾಮರು ಭದ್ರನ ಮಾತನ್ನು ಕೇಳಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾ ಇಲ್ಲ. ಅಯೋಧ್ಯಾ ಪುರವಾಸಿನಃ ಸರ್ವೇಷು ಚ ಪೌರೇಷು ವನೇಷು ಉಪವನೇಷು ಚ ಚತ್ವರಾಪಣರಥ್ಯಾಸು. ಇನ್ನೆಷ್ಟು ವಿವರಣೆ ಕೊಟ್ಟಿದ್ದಾರೆ ವಾಲ್ಮೀಕಿಗಳು. ಅಂದರೆ ಆ ಇಡೀ ಕೋಸಲ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲರೂ ಶ್ರೀರಾಮರ ಈ ಒಂದು ವಿಷಯದಲ್ಲಿ ತಮ್ಮ ವಿರೋಧವನ್ನು, ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಮಾತಾಡ್ತಾ ಇದ್ದಾರೆ. ಈಗೇನು ಮಾಡಬೇಕು? ಆದರೂ ಶ್ರೀರಾಮರು ಒಂದು ನಡೆ ನಡೆದರು, ಬಹಳ ಗಂಭೀರವಾಗಿರತಕ್ಕಂಥ ನಡೆ. ಆಯ್ತು ಹೋಯ ಭದ್ರನ ಕಳಿಸಿದರು. ಕೇವಲ ಭದ್ರ ಹೇಳ್ತಾ ಇದ್ದ ಹಾಗೆಯೇ ರಾಮರು ನಿರ್ಣಯ ಮಾಡಿದರೋ? ಇಲ್ಲ, ಅದನ್ನೂ ಪರೀಕ್ಷೆ ಮಾಡಿದರು. ಅದೆಲ್ಲ ಕೂತಿದ್ರಲ್ಲ, ಎಲ್ಲರ ಮುಂದೂ ನಡೀತು ಈ ಕಥೆ. ಏನು ಗುಟ್ಟಾಗೆ ನಡೆದಿದ್ದಲ್ಲ, ಚಲನಚಿತ್ರಗಳಲ್ಲಿ ತೋರಿಸುವಂತೆ ಒಬ್ಬನೇ ಭದ್ರ ಬಂದು ರಾಮನ ಕಿವಿ, ಅದೆಲ್ಲ ಇಲ್ಲ. ಬಹಿರಂಗವಾಗಿ. ಈಗ ನಮ್ಮಲ್ಲಿ ನ್ಯಾಯಾಲಯಗಳು ಕೆಲಸ ಮಾಡಬೇಕಾದ್ರೆ ಬಾಗಿಲು ತೆಗೆದಿರಬೇಕು ಅಂತ ಒಂದು ನಿಯಮ ಇದೆ, ತೆರೆದ ನ್ಯಾಯಾಲಯ ಅಂತ. ಹಾಗೆ ಇದು ತೆರೆದ ಧರ್ಮಾಲಯ. ಇದು ಗುಟ್ಟಿನ ವಿಷಯ ಇಲ್ಲ ಇದರೊಳಗೆ. ಎಲ್ಲ ರಾಜಸಭಾಸದರು ಕುಳಿತಿದ್ದಾಗ ಎಲ್ಲರ ಮುಂದೆಯೇ ಈ ಚರ್ಚೆ ನಡೆಯಿತು. ಈಗ ಭದ್ರನನ್ನು ಕಳಿಸಿದ್ದಾರೆ ಶ್ರೀರಾಮರು. ಅಲ್ಲಿ ಇರತಕ್ಕಂಥ ಸಭಾಸದರನ್ನು ಕೇಳಿದ್ದಾರೆ, ಏನಪ್ಪ ಇವನು ಹೇಳ್ತಾ ಇದ್ದಾನಲ್ಲ, ಇದು ನಿಜವೇ? ಏನು ಮಾಡೋದು ಸ್ವಾಮಿ? ಅವರಿಗೆಲ್ಲ ಉತ್ತರ ಹೇಳೋದು ಮಹಾ ಕಷ್ಟವಾಗಿದೆ. ಪ್ರಣಮ್ಯಚ, ನಮಸ್ಕಾರ ಮಾಡಿದರು. ಶ್ರೀರಾಮರು ಕುಂದಿ ಹೋಗಿದ್ದಾರೆ, ಮುಖ ಪೇಲವಾಗಿಬಿಟ್ಟಿದೆ. ಇಷ್ಟೊಂದು ಜನ ನನ್ನ ಬಗ್ಗೆ ವಿರೋಧ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಶ್ರೀರಾಮ. ಇವರು ಉತ್ತರ ಹೇಳಬೇಕೀಗ. ಏನು ಉತ್ತರ ಹೇಳೋದು? ತಲೆ ತಗ್ಗಿಸಿದ್ದಾರೆ ಎಲ್ಲರೂ. ನೆಲದ ಮೇಲೆ ಬಿದ್ದು ತಮ್ಮ ಅಸಹಾಯಕತೆಯನ್ನು ಸಾಷ್ಟಾಂಗ ನಮಸ್ಕಾರದ ಮೂಲಕ ಹೇಳಿ ಕೊನೆಗೆ ತಲೆ ಬಗ್ಗಿಸಿಕೊಂಡು ಹೇಳಿದ್ರು, ಹೌದು ಸ್ವಾಮಿ ಬಿಟ್ರು. ಜನರೆಲ್ಲ ಹಾಗೆ ಮಾತಾಡ್ತಾ ಇದ್ದಾರೆ. ಪ್ರತ್ಯೂಚೂ ರಾಘವಂ ದೀನಂ ಏವಮೇ ತನ್ನ ಸಂಶಯ. ಅದರೊಳಗೆ ಸಂದೇಹವೇ ಇಲ್ಲ ಮಹಾಸ್ವಾಮಿ, ಎಲ್ಲ ಜನರೂ ಹೀಗೆ ಮಾತಾಡ್ತಾ ಇದ್ದಾರೆ. ಈ ಶ್ರೀರಾಮರು ಏನ್ರಿ ಮಾಡಬೇಕು?
ಇಡೀ ರಾಜ್ಯವೇ ಶ್ರೀರಾಮರ ಈ ಒಂದು ನಡೆಯನ್ನು ವಿರೋಧಿಸುತ್ತಿದ್ದಾಗ ಏನು ಮಾಡಬೇಕು ಶ್ರೀರಾಮರು? ಅವ್ರಿಗೆ ಎರಡು ಮಾರ್ಗ ಇತ್ತು. ಒಂದು, ತಮ್ಮ ಪತ್ನಿಯನ್ನು ಕರ್ಕೊಂಡು ಮತ್ತೊಮ್ಮೆ ಕಾಡಿಗೆ ಹೋಗ್ಬಿಡಬಹುದು, ಅದೊಂದು ಸಾಧ್ಯತೆ. ಅದು ಮಾಡೋ ಹಾಗಿರಲಿಲ್ಲ. ಯಾಕೆ ಮಾಡೋ ಹಾಗಿರಲಿಲ್ಲ? ನಾನು ಭರತನ ಸಂದರ್ಭವನ್ನು ಮಾತನಾಡ್ತಾ ಇದ್ದಾಗ ಈ ಅಂಶಗಳನ್ನು ವಿವರಣೆ ಕೊಟ್ಟಿದ್ದೆ. ಅದು ಭರತನ ವಿಜಯ ಅಂತ. ಎಲ್ಲರೂ ಭರತ ಬಂದ, ಶ್ರೀರಾಮರ ಹತ್ರ ಮಾತಾಡ್ದ, ಶ್ರೀರಾಮರು ಭರತನ ಮಾತಿಗೆ ಒಪ್ಪಿಕೊಳ್ಳಿಲ್ಲ, ಭರತ ಸೂತು ವಾಪಸ್ ಹೋದ, ಪಾದುಕೆಗಳನ್ನು ತಗೊಂಡು ಅಂತ ಹೇಳ್ತಾರೆ. ಅದಲ್ಲ, ಅಂದು ಭರತ ವಿಜಯಿಯಾದ. ಅದನ್ನಲ್ಲಿ ಚರ್ಚೆ ಮಾಡಿದ್ದೇನೆ, ವಿವರಣೆ ಕೊಟ್ಟಿದ್ದೇನೆ. ಆ ಹೊತ್ತು ಶ್ರೀರಾಮರು ಪ್ರಮಾಣ ಮಾಡಿದರು, ವನಾತ್ ಪ್ರತ್ಯಾಗತಃ ಪುನಃ, ನಾನು ಕಾಡಿನಿಂದ ವಾಪಸ್ಸು ಬಂದ ಮೇಲೆ ಭ್ರಾತ್ರ ಸಹಭವಿಷ್ಯಾಮಿ, ನಾನು ನನ್ನ ತಮ್ಮಂದಿರ ಸಹಿತ ರಾಜ್ಯಭಾರವನ್ನು ಮಾಡ್ತೀನಯ್ಯ ಅಂತ ಪ್ರಮಾಣ ಮಾಡಿದ್ದಾರೆ. ಈಗ ಭರತನಿಗೆ ಮಾಡಿರತಕ್ಕಂತಹ ಪ್ರಮಾಣದ ಜೊತೆಗೆ 14 ವರ್ಷಗಳ ಕಾಲ ಅಯೋಧ್ಯಾವಾಸಿಗಳು ರಾಜನಿಲ್ಲದೆ ಕಾದಿದ್ದಾರೆ. ಅದು ಅವರ ಕರ್ತವ್ಯವೂ ಹೌದು. ರಾಜರು ಮೊದಲನೆಯ ಮಗನಾಗಿ ಹುಟ್ಟಿದ ನಂತರ, ಮೊದಲನೆಯ ಮಗನಾಗಿ ಹುಟ್ಟಿರುವ ಕಾರಣ ಶ್ರೀರಾಮರು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾದ ಧರ್ಮ. ಅದು ಅವರ ಕರ್ತವ್ಯ. ಬಹಳ ಸುಲಭವಾಗಿ ನಾನು ಬಿಟ್ಬಿಡ್ತೀನಿ ಅಂತ ಬಿಟ್ಟು ಹೋಗೋ ಹಾಗಿಲ್ಲ. ಅದನ್ನು 14 ವರ್ಷಗಳು ಅನಾಯಕವಾಗಿದ್ದಂತಹ ರಾಜ್ಯ, ಭರತನ ರಾಜತ್ವದಲ್ಲಿ ಅದೇನೇ ಸುಭಿಕ್ಷವಾಗಿರಲಿ, ಚೆನ್ನಾಗಿರಲಿ, ಆದರೂ ರಾಜ್ಯದೊಳಗೆ ಬರಲೇ ಇಲ್ವೇ ಆತ? ಸಿಂಹಾಸನದಲ್ಲಿ ಕೂತ್ಕೊಳ್ಳೇ ಇಲ್ವೇ? ಬರೀ ಪಾದುಕೆಗಳನ್ನಿಟ್ಟ. ಅದು ಎಲ್ಲಿ? ನಂದಿಗ್ರಾಮದಲ್ಲಿ, ಅಯೋಧ್ಯೆಯಲ್ಲಿ ಅಲ್ವೇ ಇಲ್ಲ. ಹೀಗಾಗಿ ಶ್ರೀರಾಮರಿಗೆ ಒಂದು ಕರ್ತವ್ಯ ಇದೆ, ಒಂದು ಜವಾಬ್ದಾರಿ ಇದೆ. ಅಷ್ಟು ಸುಲಭವಾಗಿ ಅದನ್ನು ನುಡಿಸಿಕೊಳ್ಳೋಕ್ಕಾಗೋದಿಲ್ಲ. ಸಮಾಜದಲ್ಲಿ ಇರತಕ್ಕಂತಹ ಪ್ರಧಾನರು, ಪ್ರಮುಖರು ಈ ಒಂದು ಈತಿವಾದಿಗಳಿಗೆ ಗುರಿಯಾಗಬೇಕಾಗುತ್ತೆ. ಯಾವ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರತಕ್ಕ ವ್ಯಕ್ತಿಯ ಹೆಂಡತಿಯೂ ತನ್ನ ಗಂಡನ ಬಗ್ಗೆ ಆಕ್ಷೇಪಣೆ ಸಲ್ಲಿಸದೇ ಇಲ್ಲ. ಅವರು ಬೆಳಗ್ಗಿನಿಂದ ಸಂಜೆ ಕಷ್ಟಪಡ್ತಾರೆ, ಕೆಲಸ ಮಾಡ್ತಾರೆ, ಮನೆ ಕಡೆ ಗಮನ ಕೊಡೋದಿಲ್ಲ, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ಸಾಮಾಜಿಕ ಜವಾಬ್ದಾರಿ ಇರತಕ್ಕಂತಹವರ ಮನೆಯವರೇ ಹಾಗೆ ಟೀಕೆ ಮಾಡುವಾಗ ಇನ್ನು ರಾಜನಾಗಿರತಕ್ಕಂಥವನಿಗೆ ಹೇಗಡಿ? ಅಂದರೆ ಏನು ಹೇಳ್ತಾ ಇದ್ದೇನೆ? ಪ್ರಜಾವತ್ಸಲನಾಗಿರತಕ್ಕಂಥ ಶ್ರೀರಾಮರಿಗೆ ಸಂಸಾರ, ಹೆಂಡತಿ, ಮಕ್ಕಳು ಮುಖ್ಯವಿದ್ದರೂ ಅದಕ್ಕಿಂತ ಪ್ರಧಾನವಾದದ್ದು ರಾಜ್ಯ, ಅದಕ್ಕಿಂತ ಪ್ರಧಾನವಾದದ್ದು ಪ್ರಜಾ ಸೌಶೀಲ್ಯ, ಅದಕ್ಕಿಂತ ಪ್ರಧಾನವಾದದ್ದು ಅವರ ಚಾರಿತ್ರ್ಯ ಶುದ್ಧಿ, ಅದಕ್ಕಿಂತ ಪ್ರಧಾನವಾಗಿರತಕ್ಕಂಥದ್ದು ತಾವು ಒಪ್ಪಿರತಕ್ಕಂತಹ ಕರ್ತವ್ಯ ನಿರ್ವಹಣೆಯಲ್ಲಿ ತಮಗೆ ಎಷ್ಟೇ ನೋವಾದರೂ, ಎಷ್ಟೇ ತೊಂದರೆ ಉಂಟಾದರೂ, ಎಷ್ಟೇ ನಷ್ಟವಾದರೂ ಅದನ್ನು ಭರಿಸಿ ಲೋಕಕ್ಕೆ ಒಳ್ಳೆಯದನ್ನು ಮಾಡತಕ್ಕಂಥದ್ದು, ಜನರಿಗೆ ಶುದ್ಧ ಮಾರ್ಗದರ್ಶನವನ್ನು ಮಾಡತಕ್ಕಂಥದ್ದು ಶ್ರೀರಾಮರಿಗೆ ಸಿದ್ಧಾಂತ. ಹೀಗಾಗಿ ಅವರು ಜವಾಬ್ದಾರಿಯಿಂದ ನುಣಿಸಿಕೊಂಡು ತಾವು ತಮ್ಮ ಹೆಂಡತಿಗೆ ಮತ್ತೊಂದು ಸಲ ಕಾಡಿಗೆ ಹೋಗೋಕೆ ಅದಲ್ಲ, ಅಷ್ಟು ಬೇಜವಾಬ್ದಾರಿಯುತವಾದ ನಿರ್ಣಯವನ್ನು ಶ್ರೀರಾಮರು ತಗೊಳ್ಳೋಕ್ಕಾಗೋದಿಲ್ಲ. ಇನ್ನು ಉಳಿದಿರತಕ್ಕಂಥ ಮಾರ್ಗ, ತಮ್ಮ ಮೇಲೆ ಬಂದಿರತಕ್ಕಂತಹ ಅಪವಾದ ಸೀತಾ ಮೂಲವಾದದ್ದರಿಂದ ಆಕೆಯನ್ನು ಕಾಡಿಗೆ ಕಳಿಸ್ಬೇಕು. ಬೇರೆ ಊರು ಕಳಿಸ್ಬೋದಾಗಿತ್ತು, ಜನಕ ಮಹಾರಾಜನ ಮನೆಗೂ ಕಳಿಸ್ಬಿಡ್ಬೋದಾಗಿತ್ತು. ಇದೆಲ್ಲ ನಾವು ಮಾತಾಡ್ತೀವಿ. ಆದರೆ ಶ್ರೀರಾಮರು ಕಾಡಿಗೇ ಕಳಿಸಿದ್ದು ಏಕೆ? ಅದು ಅದರೊಳಗಿರತಕ್ಕಂಥ ಧ್ವನಿ, ಅದರೊಳಗೆ ಇರತಕ್ಕಂಥ ರಹಸ್ಯ. ಆಕೆ ಮತ್ತೊಂದು ಊರಿಗೆ ಹೋದರೆ ಇಲ್ಲೇ ಜನರು ಮಾತಾಡ್ತಾ ಇದ್ದಾರೆ, ಇನ್ನು ಬೇರೆಯವರು ಊರಿಗೆ ಹೋದರೆ ಗಂಡನ ಬಿಟ್ಟೋಳು ಅಂತ ಶುರುವಾಗಿಬಿಡುತ್ತೆ. ನನಗೆ ಗೊತ್ತಿಲ್ಲ ಜನಕ ಮಹಾರಾಜನ ಮನೆಗೆ ವಾಪಸ್ ಹೋದರೆ ಅಲ್ಲಿನ ಜನ ಏನು ಮಾತಾಡ್ತಾರೆ ಅಂತಂತ. ಇದೆಲ್ಲ ಶ್ರೀರಾಮರು ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿ ನಿರ್ಣಯ ಮಾಡಿದರು, ಸೀತೆಯನ್ನು ಕಾಡಿಗೆ ಕಳಿಸೋಣ. ಇದರ ಹಿನ್ನೆಲೆ, ಸೀತೆಯ ಅಪೇಕ್ಷೆ, ಶ್ರೀರಾಮರು ತಮ್ಮ ಸೋದರರ ಜೊತೆಗೆ ಮಾತನಾಡಿದ್ದು, ಆಗ ಅವರ ನಿಲುವು, ಅವರ ಶೋಕ,
ಅವರ ದುಃಖ ಪ್ರಲಾಪ ಇವುಗಳನ್ನೆಲ್ಲ ನಾನು ವರ್ಣನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗ ನನಗಿರತಕ್ಕಂಥ ಮಿತಿಯಾದ ಕಾಲದಲ್ಲಿ ಪ್ರಧಾನವಾದ ಒಂದು 3-4 ಅಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕಾಗಿದೆ. ಈ ಇಡೀ ಸಂದರ್ಭದಲ್ಲಿ ಶ್ರೀರಾಮರು ಎಷ್ಟು ಧಾರ್ಮಿಕವಾಗಿ ನೈತಿಕವಾಗಿ ನಡೆದುಕೊಂಡರೂ ಈ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಬಹು ಕಡು ಕಷ್ಟ ಸಮಸ್ಯೆ ಇದು. ಅವರು ಸೀತಾದೇವಿಯನ್ನು ಕಾಡಿಗೆ ಕಳಿಸಿದರು, ಅಷ್ಟೇ ನಾವೆಲ್ಲ ಮಾತಾಡೋದು. ತುಂಬು ಗರ್ಭಿಣಿಯಾಗಿರತಕ್ಕಂತಹ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಆದೇಶ ಮಾಡಿದರು, ಸುಳ್ಳು. ತುಂಬು ಗರ್ಭಿಣಿ ಅಂತಿದ್ದ ಹಾಗೆಯೇ ನಮಗಪ್ಪ ಎಷ್ಟು ಕಷ್ಟನಪ್ಪ ಅನಿಸ್ಬಿಡುತ್ತೆ. ಒಂದು ಮಾತನ್ನು ಖಚಿತಪಡಿಸಿಬಿಡೋಣ, ಸೀತೆ ಕಾಡಿಗೆ ಹೋಗ್ತಾ ಇದ್ದ ಹಾಗೆ ಆಕೆಯ ನೋವು, ಆಕೆಯ ಸಂಕಟ, ಆಕೆಯ ದುಃಖ ಪ್ರಲಾಪ ಇದನ್ನು ಯಾರೂ ಅಲ್ಲಗಳೆಯಲ್ಲ. ನಮಗೂ ಅಯ್ಯೋ ಅನಿಸುತ್ತೆ, ಅಯ್ಯೋ ಪಾಪ ಆ ಹೆಣ್ಣು ಸೀತೆ ಹುಂಡಿಯ ಕಾಡಿಗೆ ಬಂದ್ಬಿಡ್ತಲ್ಲಪ್ಪ ಅಂತ. ಆದರೆ ಇದು ಬರೀ ಭಾವುಕವಾದ ಮಾತುಗಳಲ್ಲವಲ್ಲ, ವಿಮರ್ಶಾತ್ಮಕವಾಗಿ ರಾಜನೊಬ್ಬ ತೆಗೆದುಕೊಳ್ಳಬೇಕಾಗಿರತಕ್ಕಂಥ ನಿರ್ಣಯನಲ್ಲ. ಆವಾಗ ವೈಯಕ್ತಿಕವಾದ ಸುಖಕ್ಕಿನ್ನ ಬಹುಜನ ಸುಖಾಯ ಬಹುಜನ ಹಿತಾಯ ಅನ್ನತಕ್ಕಂಥದ್ದು ಋಗ್ವೇದದ ಘೋಷ. ಅದು ಬಹಳ ಜನಕ್ಕೆ ಅನುಕೂಲವಾಗಬೇಕು ಅಂತ, ಬಹಳ ಜನಕ್ಕೆ ಸುಖವಾಗಬೇಕು, ಬಹಳ ಜನಕ್ಕೆ ನೆಮ್ಮದಿಯಾಗಬೇಕು, ಬಹಳ ಜನಕ್ಕೆ ನೈತಿಕವಾಗಿರತಕ್ಕಂತಹ ಬದುಕು ಬರಬೇಕು. ಈಗಾಗಲೇ ಹೇಳಿದಾಗ ಅದರಲ್ಲಿ ವಿವರಣೆ ಕೊಡ್ತಾ ಇಲ್ಲ. ಲಕ್ಷ್ಮಣ ಕರ್ಕೊಂಡು ಬಂದ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟ. ಈಗ ಗಮನಿಸಬೇಕು, ಅಳ್ತಾ ಇದ್ದಾನೆ ಲಕ್ಷ್ಮಣ. ಗಂಗೆಯನ್ನು ದಾಟಿದ್ದಾರೆ, ಆ ಕಡೆ ಋಷ್ಯಾಶ್ರಮಗಳಿದೆ, ಅಲ್ಲಿ ತಮಸಾ ನದಿ ತೀರ ಇದೆ, ಗಂಗೆಗೆ ಬಂದು ಸೇರ್ತಕ್ಕಂಥದ್ದು. ಸೀತೆಯೇ ಕೇಳಿದ್ದಾಳೆ, ಶ್ರೀರಾಮರು ಹಿಂದಿನ ದಿವಸ ಮಾತನಾಡಿದಾಗ, ನಿನಗೇನಾದರೂ ಬಯಕೆ ಇದ್ದರೆ ಹೇಳು, ನನಗೆ ಈಗ ಪುತ್ರ ಪ್ರಾಪ್ತಿಯಾಗಬೇಕಾಗಿದೆ, ನಿನಗೇನಾದರೂ ಬಯಕೆ ಇದ್ದರೆ ಹೇಳು. ಆಕೆ ಹೇಳಿದ್ಲು, ನಾನು ಹಿಂದೆ ಕಾಡಿಗೆ ಹೋಗಿ ಬಂದಿದ್ದಾಗ ಸಾಕಷ್ಟು ಋಷಿಪತ್ನಿಯರನ್ನು ನೋಡಿದ್ದೇನೆ, ಅವರಿಗೆಲ್ಲ ಒಂದಷ್ಟು ಉಡುಗೊರೆಗಳನ್ನು, ಹಣ್ಣನ್ನು, ಇದನ್ನೆಲ್ಲ ವಸ್ತ್ರಗಳನ್ನು ಕೊಡಬೇಕು ಅಂತ ಇಷ್ಟ ಇದೆ ಸ್ವಾಮಿ. ಸರಿ, ಹೋಗಿ ಕೊಟ್ಟು ಬಾ. ಅದೇ ನೆವ ಇಟ್ಟುಕೊಂಡು ಲಕ್ಷ್ಮಣ ಕರ್ಕೊಂಡು ಬಂದ, ರಾಮರ ಆದೇಶದಂತೆ. ಸುಮಾರು 1.5 ದಿವಸದ ಪ್ರಯಾಣ ಅದು. ಅಯೋಧ್ಯೆಯಿಂದ ತಮಸಾ ನದಿ ತೀರಕ್ಕೆ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ. ಸೀತಾದೇವಿಯನ್ನು ಕರೆದುಕೊಂಡು ಬಂದಂತಹ ಲಕ್ಷ್ಮಣ ಆ ಗಂಗಾ ನದಿಯನ್ನು ದಾಟಿ ಕಾಡನ್ನು ಪ್ರವೇಶ ಮಾಡಿದ್ದಾನೆ, ಅಳ್ತಾ ಇದ್ದಾನೆ. ಸೀತಾದೇವಿ ಕೇಳಿದ್ರು, ಯಾಕೆ ಅಳ್ತಾ ಇದೀಯಾ, ನಿಮ್ಮ ಅಣ್ಣನ ನೋಡೋಕ್ಕಾಗೋದಿಲ್ಲ ಅಂತ. ನನಗೂ ಹಾಗೆ ಅನಿಸುತ್ತೆ, ಒದ್ದಾಡಬೇಡ ನೀನು, ಇರು, ಇವತ್ತೊಂದು ದಿವಸ ಋಷ್ಯಾಶ್ರಮಗಳಲ್ಲಿ ಇದ್ದು ನಾಳೆ ದಿವಸ ಹೋಗೋಣ. ಬಿಡತಕ್ಕಂಥ ಕೊನೆಯ ಕ್ಷಣ ಸೀತಾದೇವಿಯನ್ನು. ಗರ್ಭಿಣಿ ಹೌದು, ಆದರೆ ಎಲ್ಲರೂ ತಿಳಿದುಕೊಂಡಂತೆ ತುಂಬು ಗರ್ಭಿಣಿಯಲ್ಲ, ಒಂದು 3-4 ತಿಂಗಳಾಗಿತ್ತು ಅಷ್ಟೇ. ಅಂದ ಅಷ್ಟು ಪ್ರಮಾದ ಕಷ್ಟ ಅನ್ನತಕ್ಕಂಥದ್ದೆಲ್ಲ. ತುಂಬು ಗರ್ಭಿಣಿ ಅಂತಿದ್ದಾಗೆ 9 ತಿಂಗಳಾಗಿಬಿಟ್ಟಿದೆ, ನಡೆದಾಡೋದಕ್ಕಾಗೋದಿಲ್ಲ, ಅದೆಲ್ಲ ಇಲ್ಲ ಅಂತ. ಬಹುಶಾಕಿಗೆ ಒಂದು 4 ತಿಂಗಳಾಗಿರ್ಬೋದು ಅಷ್ಟೇ. ಅದಕ್ಕೆಲ್ಲ ಸಾಕ್ಷ್ಯಗಳಿದೆ ಶ್ರೀಮದ್ ರಾಮಾಯಣದಲ್ಲಿ. ಈಗ ಬಿಟ್ಟು ಹೋಗಬೇಕು ಸೀತೆಯನ್ನು. ಸಂಕಟ ತಟ್ಟುಕೊಳ್ಳಾರದೆ ಲಕ್ಷ್ಮಣ ನೆಲದ ಮೇಲೆ ಹೊರಳಾಡ್ತಾ ಅಳ್ತಾ ಇದ್ದಾನೆ. ಯಾಕಯ್ಯ ಅಳ್ತಾ ಇದ್ದೀಯ ನೀನು, ಏನಾಯಿತು ನಿಂಗೆ ಸಮಸ್ಯೆ ಹೇಳು. ಅವನು ಹೇಳ್ತಾ ಇಲ್ಲ. ಹೇಗೆ ಹೇಳ್ತಾನೆ, ಸಾಯೋದು ಮೇಲು ಅಂತ ಇದ್ದಾನೆ. ಕೊನೆಗೆ ಆಕೆ ಹೇಳಿದ್ರು, ನನ್ನ ಮೇಲೆ ಆಣೆ, ನನ್ನ ಮಾತಿಗೆ ಬೆಲೆ ಕೊಡು, ಯಾಕೆ ಈ ಸಂಕಟ ಹೇಳು. ಲಕ್ಷ್ಮಣ ಹೇಳ್ದ, ನೋಡಮ್ಮ, ಜನರು ನಿನ್ನ ಬಗ್ಗೆ ಅಪವಾದ ಮಾಡಿದ್ದಾರೆ, ಆಪಾದನೆ ಮಾಡಿದ್ದಾರೆ. ನನಗದೆಲ್ಲ ನನ್ನ ಬಾಯಿನಲ್ಲಿ ಹೇಳೋದಕ್ಕೆ ಇಷ್ಟ ಇಲ್ಲ. ಅಂತೂ ತುಂಬಿದ ಸಭೆಯಲ್ಲಿ ಶ್ರೀರಾಮರಿಗೆ ಈ ವರ್ತಮಾನ ಬಂತು. ನಿನ್ನ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದರೆ ವಿಧಿ ಇಲ್ಲದೆ ತಮ್ಮ ವಂಶದ ಚರಿತ್ರೆಯ ಭದ್ರತೆಗಾಗಿ, ಭದ್ರತೆ ಅಂದರೆ ಶುಭ ಅನ್ನುವ ಅರ್ಥದಲ್ಲಿ, ಈ ರೀತಿ ನಿನ್ನನ್ನು ಬಿಡ್ತಕ್ಕಂಥ ನಿರ್ಣಯ ತಗೊಂಡು ಬಿಟ್ಟಿದ್ದಾರಮ್ಮ. ಇದು ಅತ್ಯಂತ ಕರ್ಣಕಠೋರವಾಗಿರತಕ್ಕಂಥ ಸಂಗತಿ. ಇದ್ದಕ್ಕಿದ್ದ ಹಾಗೆ ಕಾಡಿನಲ್ಲಿ ಒಂದು ಹೆಣ್ಣಿಗೆ ಬಿಟ್ಬಿಟ್ಟಿದ್ದಾರೆ ನಿನ್ನ ಗಂಡ ಅಂದರೆ ಅದು ಹೇಗೆ ತಗೊಳ್ಳೋಕ್ಕಾಗುತ್ತೆ? ಆ ಸಂಕಟ ಅನುಭವಿಸಿದ ಹೆಣ್ಣಿಗೆ ಗೊತ್ತು. ಅನುಭವಿಸಿದ ಹೆಣ್ಣಲ್ಲ, ನೋಡ್ತಕ್ಕಂಥವ್ರಿಗೆ, ಕೇಳ್ತಕ್ಕಂಥವ್ರಿಗೆ, ಓದ್ತಕ್ಕಂಥವ್ರಿಗೆ ಮಹಾ ಸಂಕಟವಾದ, ಅತ್ಯಂತ ಶೋಕಪ್ರದವಾದಂಥ ಸಂಗತಿ. ನಿರ್ಜನ ಪ್ರದೇಶ, ಕಾಡು ಪ್ರಾಣಿಗಳು, ಕಾಡು, ಒಂಟಿ ಹೆಣ್ಣು, ರಾಣಿಯಾಗಿದ್ದವಳು, ಯಾರೂ ಇಲ್ಲ ಈಗ, ಮುಂದಿನ ಕ್ಷಣ ಏನು ಅಂತ ಗೊತ್ತಿಲ್ಲ. ಸಂಜೆ ಆಗ್ತಾ ಇದ್ದಾಗೆ ಕಾಡಿನಲ್ಲಿ ಕತ್ತಲಾವರಿಸುತ್ತೆ, ಏನೇನಾಗುತ್ತೋ. ಓಹ್,
ಅದು ಊಹಿಸಲಿಕ್ಕೆ ಸಾಧ್ಯವಿರದಂತಹ ಸಂಕಟ ಮತ್ತು ಮಹಾಭಯದ ಪರಿಸ್ಥಿತಿ. ಜೊತೆಗೆ ಗಂಡ ಬಿಟ್ಟುಬಿಟ್ಟಿದ್ದಾನೆ. ಇದು ಮಹಾಪ್ರಮಾದ, ಇದು ಅತ್ಯಂತ ತೀವ್ರವಾಗಿರತಕ್ಕಂಥ ಹೊಡೆತ. ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಸೀತೆ ಹೊರಳಾಡಿ ಹೋರಾಡಿ ಹತ್ತು ಕರೆದು ಅದು ನನಗೆ ವರ್ಣನೆ ಮಾಡಲಿಕ್ಕೆ ಬರಲ್ಲ, ಅಷ್ಟು ಸಂಕಟವನ್ನು ಆಕೆ ಅನುಭವಿಸಿದ್ಲು, ಸಹಜ. ಆದರೆ ಸೀತೆಯ ಶುದ್ಧ ಚಾರಿತ್ರ್ಯವನ್ನು ನಾವು ಗಮನಿಸಬೇಕು. ಶ್ರೀರಾಮನನ್ನು ಟೀಕೆ ಮಾಡತಕ್ಕವರು ಸೀತೆಯ ಈ ಮಾತುಗಳನ್ನು ನೋಡಬೇಕು. ಸೀತೆ ಹೇಳಿದ್ದು, ಛೇ, ನನ್ನಿಂದ ನಮ್ಮ ಯಜಮಾನರಿಗೆ ಅಂಥ ಕೆಟ್ಟ ಹೆಸರು ಬಂತು. ಮಯಾ ಹಿ ಪರಿಹರ್ತವ್ಯಂ ತ್ವಂ ಹಿ ಮೇ ಪರಮಾಂ ಗತಿ. ಲಕ್ಷ್ಮಣ, ಹೋಗಿ ನಿಮ್ಮ ಅಣ್ಣನಿಗೆ ಹೇಳು, ನನ್ನಿಂದಾಗಿ ನಿಮಗೆ ಈ ಅಪವಾದ ಬಂದಿದೆ. ಇದಕ್ಕೆಲ್ಲ ಬಹಳ ಧ್ವನಿ ಉಂಟು. ಸೀತೆಗೆ ಗೊತ್ತಾಗಿಬಿಟ್ಟಿದೆ. ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿಯೇ ಆಕೆಗೆ ತಾನು ಮಾಡಿದ ತಪ್ಪು ಗೊತ್ತಾಯಿತು. ಅದೆಲ್ಲ ಚರ್ಚೆ ಮಾಡಿದ್ದೇನೆ ನಾನು ಈಗಾಗಲೇ. ಅಗ್ನಿ ಪರೀಕ್ಷೆಯಾಗಿದ್ದಾಗಲಿ, ಕಾಡಿಗೆ ಬಂದಿದ್ದಾಗಲಿ, ಈಗ ಕಾಡಿಗೆ ಸೀತೆ ಬಂದಿದ್ದಕ್ಕಾಗಲಿ ಕಾರಣ ಯಾರ್ರೀ? ಸೀತಾದೇವಿನೇ. ಅಂದು ಶ್ರೀರಾಮರ ಆದೇಶವನ್ನು ಉಲ್ಲಂಘಿಸಿದ್ದಕ್ಕೆ, ಅಂದು ಲಕ್ಷ್ಮಣನನ್ನು ಬಾಯಿಗೆ ಬಂದಾಗಿ ಬೈದು ಕಳಿಸಿದ್ದಕ್ಕೆ ತಾನೇ ಇಷ್ಟೆಲ್ಲ ರಾಮಾಯಣ ಆಗಿಬಿಟ್ಟಿದ್ದು. ಆ ಹೊತ್ತು ಲಕ್ಷ್ಮಣನನ್ನ ಆಡಬಾರದ ಮಾತಿನಿಂದ ಬೈದು ಅವತ್ತೆಷ್ಟು ಕಷ್ಟಪಟ್ಬಿಟ್ಟಿದ್ದ ಲಕ್ಷ್ಮಣ. ಕಳಿಸಿಬಿಟ್ಲಲ್ಲ ಅವತ್ತು, ಸ್ವಯಂಕೃತ ಆಯಿತು ಅವತ್ತು. ಅದು ಆ ಕ್ಷಣದಲ್ಲಿ ಅವಳ ದೃಷ್ಟಿಯಲ್ಲಿ ಸರಿ ಇದ್ದಿರಬಹುದು. ಆದರೆ ಅವಳಿಗೆ ಎಷ್ಟು ನೊಂದಲು. ಲಕ್ಷ್ಮಣ ಆ ಕಡೆಗೆ ಹೋಗ್ತಾ ಇದ್ದಾಗ ರಾವಣ ಎತ್ಕೊಂಡು ಹೋಗ್ಬಿಟ್ಟ ಈ ಕಡೆಗೆ. ಅದರಿಂದ ತಾನೇ ಅಗ್ನಿ ಪರೀಕ್ಷೆ ಆಗಬೇಕಿತ್ತು. ಅದರಿಂದ ತಾನೇ ಇವು ಜನ ಮಾತಾಡ್ತಾ ಇರೋದು. ಯಾರು ಕಾರಣ? ತಾನೇ ಕಾರಣ. ಆ ಒಂದು ದಿವಸ ಆಡಬಾರದ ಮಾತನ್ನು ಆಡಿ ಶುದ್ಧ ಚರಿತನೊಬ್ಬನಿಗೆ, ಸನ್ಯಾಸಿಯೇ ಲಕ್ಷ್ಮಣ ಆವತ್ತಿನ ದಿವಸ ಹಾಗೆ ನೋಡಿದರು. ಅಂತಹ ಒಬ್ಬ ಯತಿಶ್ರೇಷ್ಠನಿಗೆ ಸೀತಾದೇವಿ ಆ ಮಾತುಗಳನ್ನೆಲ್ಲ ಹೇಳಿಬಿಟ್ಲಲ್ಲ, ಅದೆಲ್ಲ ಮಾತಾಡಿದ್ದೀನಿ ನಾನು. ಅದರಿಂದಾಗಿ ನೋಡಿ ಎಷ್ಟು ಈ ಪ್ರಕೃತಿಯ ವೈಚಿತ್ರ್ಯ ಹೇಗಿದೆ ಅಂದರೆ, ನಾವೊಂದು ಸಿದ್ಧಾಂತವನ್ನು ನಂಬಿದ್ದೇವೆ. ಏನದು? ನಾವು ಏನು ಮಾಡ್ತೀವೋ ಅದು ನಮಗೆ ಬರುತ್ತೆ ಅಂತ. ಅಂದು ಲಕ್ಷ್ಮಣನನ್ನು ಬಾಯಿಗೆ ಬಂದಂತೆ ಮಾತನಾಡಿ ಕಳಿಸಿಬಿಟ್ಲಾಕೆ. ಇವತ್ತು ಅದೇ ಲಕ್ಷ್ಮಣ ಸೀತೆಯನ್ನು ವಿಸರ್ಜನೆ ಮಾಡಿ ಹೋಗ್ತಾ ಇದ್ದಾನೆ. ಇದು ಬಹಳ ಅರ್ಥಪೂರ್ಣವಾದ ಧ್ವನಿ. ಅದಿರಲಿ, ಅಂತೂ ಸೀತೆ ಕೊನೆಗೆ ಹೇಳಿದ್ದೇನು? ನನ್ನಿಂದಾಗಿ ಶ್ರೀರಾಮರಿಗೆ ಅಪವಾದ ಬಂತು, ನನ್ನಿಂದಾಗಿ ಶ್ರೀರಾಮರಿಗೆ ಸಂಕಟ ಬಂತು. ಮಯಾ ಹಿ ಪರಿಹರ್ತವ್ಯಂ, ನಾನೇ ಅದನ್ನು ಪರಿಹಾರ ಮಾಡಬೇಕಪ್ಪ ಅಂತ ಹೋಗಿ ಹೇಳು. ನಾನು ತಪ್ಪಾಯಿತು, ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಹೋಗಯ್ಯ ನಿಮ್ಮಣ್ಣನಿಗೆ. ಇರಲಿ, ಅಂತೂ ಆ ಶೋಕದ ಆಚರಣೆ ಎಲ್ಲ ಮುಗಿದ ಮೇಲೆ ಲಕ್ಷ್ಮಣ ತಿರುಗ್ತಾನೆ ವಾಪಸ್ಸು. ಆ ಗಂಗಾ ನದಿಯನ್ನು ದಾಟಿ ಆ ಕಡೆಗೆ ಹೋಗ್ತಾನೆ. ಯಥಾ ಪ್ರಕಾರ ಈ ಸಂದರ್ಭ ನಮಗೆ ಗೊತ್ತಿದೆ, ಎಷ್ಟು ದುರಂತವಾಗಿರತಕ್ಕಂಥ ಸಂದರ್ಭ. ಆದರೆ ಈಗ ನಾವು ಬಹಳ ಗಮನ ಇಟ್ಟು ನೋಡ್ಬೇಕ್ರಿ ಈ ಸಂದರ್ಭದ ಬೆಳವಣಿಗೆಯನ್ನು. ಇದಕ್ಕಿದ್ದಾಗೆ ವಾಲ್ಮೀಕಿ ಆಶ್ರಮಗಳಿಗೆ ಕೆಲವು ಮುನಿಕುಮಾರರು ಹೋಗ್ತಾರೆ. ಹೋಗಿ ವಾಲ್ಮೀಕಿಗಳಿಗೆ ಹೇಳ್ತಾರೆ, ಯಾವುದೋ ಒಬ್ಬ ದೇವತೆಯಂಥ ಹೆಣ್ಣು ಮಹಾಪುರುಷನ ಮಡದಿ ಇರಬೇಕು, ನೋಡಲಿಕ್ಕೆ ದೇವತೆಯೇ ಆಕೆ, ಅಳ್ತಾ ಇದ್ದಾಳೆ, ತಾವು ಆಕೆಗೆ ರಕ್ಷಣೆ ಕೊಡಬೇಕು ಅಂತ ಅನಿಸುತ್ತೆ. ಓಹೋ ಅಂತಾರವರು. ಓಹೋ ಹಾಗ ಅಂತ ಹೇಳಿ ಹೊರಬರ್ತಾರೆ. ಶಿಷ್ಯರನ್ನು ಕರೆದುಕೊಂಡು ಸೀತಾದೇವಿ ಅಳ್ತಾ ಇದ್ದಂಥ ಜಾಗಕ್ಕೆ ಬಂದು, ಸಾಮಾನ್ಯವಾಗಿ ನಿರೀಕ್ಷಣೆ ಏನಿರುತ್ತೆ, ಯಾರಮ್ಮ ನೀನು, ಯಾಕೆ ಅಳ್ತಾ ಇದೀಯಾ, ಏನಾಯಿತು ಕಥೆ ಅಂತ ಕೇಳಬೇಕಲ್ವೇ? ಹಾಗೆ ಕೇಳಲ್ಲ ಅವರು. ಸ್ನುಷಾದಶರಥಸ್ಯ ರಾಮಸ್ಯ ಮಹಿಷೀ ಪ್ರಿಯ ಜನಕಸ್ಯ ಸುತಾ ರಾಜ್ಞಾ ಸ್ವಾಗತಂ ತೇ ಪತಿವ್ರತೆ. ಎಷ್ಟು ಚೆನ್ನಾಗಿದೆ ಶ್ಲೋಕ, ಕೊನೆ ಪದ ನೋಡಿ, ಪತಿವ್ರತೆ. ಯಾರು ನೀನು, ಯಾಕೆ ಅಳ್ತಾ ಇದೀಯಾ ಅಂತ ವಾಲ್ಮೀಕಿ ಮಹರ್ಷಿಗಳು ಕೇಳದ್ದೇ. ಯಾಕೆ ಅಂದರೆ ವಾಲ್ಮೀಕಿ ಮಹರ್ಷಿಗಳಿಗೂ ರಾಮಸೀತಾ ಲಕ್ಷ್ಮಣರಿಗೂ ಸಂಭಾಷಣೆಯೇ ಇಲ್ಲಿ ತನಕ ನಡೆದಿಲ್ಲ. ಅರಣ್ಯವಾಸದಲ್ಲಿದ್ದಾಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ಅವರು ನೋಡಿದ್ದರು.
ವಾಲ್ಮೀಕಿ ಮಹರ್ಷಿಗಳೇ ಭರದ್ವಾಜ ಆಶ್ರಮದಲ್ಲಿ ಹಾಗಿದ್ದರು, ಇಂಥವರ ಆಶ್ರಮದಲ್ಲಿ ಹಾಗಿದ್ದರು ಅಂತೆಲ್ಲ ವರ್ಣನೆ ಮಾಡತಕ್ಕಂಥವರು ತಮ್ಮ ಆಶ್ರಮಕ್ಕೆ ಸೀತಾರಾಮರು ಬಂದಿದ್ದರೋ ಏನಾದ್ರು ಮಾತುಕತೆ ಆಯಿತು ಅನ್ನುವುದನ್ನು ಚರ್ಚೆ ಮಾಡಿಲ್ಲ ಅವರ ಅರಣ್ಯಕಾಂಡದಲ್ಲಿ. ನೋಡಿದ್ದಾರೆ, ಅದು ಎಷ್ಟು 14 ವರ್ಷಗಳ ಮೇಲೆ ಇವ ನೋಡ್ತಾ ಇದ್ದಾರೆ. ಆದರೂ ತಕ್ಷಣ ಹೇಳ್ತಾ ಇದ್ದಾರೆ, ಇದರ ಧ್ವನಿಯನ್ನು ತಾವು ಗಮನಿಸಬೇಕು. ಸ್ನುಷಾ ದಶರಥಸ್ಯ, ನೀನು ದಶರಥನ ಸೊಸೆ. ರಾಮಸ್ಯ ಮಹಿಷೀ ಪ್ರಿಯ. ಈ ಪದಗಳನ್ನು ವಾಲ್ಮೀಕಿ ಮಹರ್ಷಿಗಳು ತುಂಬ ಎಚ್ಚರಿಕೆಯಿಂದ ಬಳಸಿದ್ದಾರೆ. ಅವರೇ ಉತ್ತರಕಾಂಡವನ್ನು ಬರೆದಿದ್ದಾರೆ. ರಾಮಸ್ಯ ಮಹಿಷಿ ಪ್ರಿಯ, ರಾಮನಿಗೆ ನೀನು ಮಹಿಷಿ. ಮಹಿಷಿ ಅಂದರೆ ಪಟ್ಟ ಮಹಿಷಿ ಅಂತ. ಆಗಿನ ಕಾಲದಲ್ಲಿ ಒಬ್ಬೊಬ್ಬರು ಬೇಕಾದಷ್ಟು ಜನ ಮದುವೆ ಆಗ್ತಾ ಇದ್ದರಲ್ಲ, ದಶರಥನೇ ಆಗಿದ್ನಲ್ಲ, ಎಲ್ಲರಿಗೂ ಸಿಂಹಾಸನದಲ್ಲಿ ಕುಳಿತುಕೊಳ್ತಕ್ಕಂಥ ಅಧಿಕಾರ ಇರಲಿಲ್ಲ, ಪಟ್ಟ ಮಹಿಷಿಗೆ ಮಾತ್ರ ಅಧಿಕಾರ ಇತ್ತು. ಆ ಪದದಿಂದ ಕರೀತಾ ಇದ್ದಾರೆ ಮಹಿಷಿ. ಬರೀ ಅಷ್ಟೇನೆ, ಪ್ರಿಯ, ನೀನು ರಾಮನಿಗೆ ತುಂಬ ಪ್ರಿಯವಾದಂಥ ಹೆಣ್ಣು, ಅದು ನನಗೆ ಗೊತ್ತಿದೆ. ಜನಕಸ್ಯ ಸುತಾರಾಜ್ಞ, ಜನಕ ಮಹಾರಾಜನ ಮಗಳು ನೀನು, ರಾಜ್ಞ ಮತ್ತೆ ಸಾಮ್ರಾಜ್ಞಿ. ಸ್ವಾಗತಂ ತೇ ಪತಿವ್ರತೆ, ನೀನು ಪತಿವ್ರತೆ. ಯಾವುದು ಅಲ್ಲ ಅಂತ ಜನರು ತಿರಸ್ಕರಿಸಿದ್ದರೋ ಆ ಶಂಕೆಯಿಂದ ಎಷ್ಟು ಕುದಿದು ಹೋಗಿದ್ದಳೋ. ತನ್ನ ಗಂಡ ತನ್ನನ್ನು ಬಿಟ್ಟಿದ್ದ ಕಾರಣ ಏನೇ ಅಂದರೆ ತಾನು ಇನ್ಯಾರದೋ ಸಂಪರ್ಕದಲ್ಲಿದ್ದೇನೆ ಅಂತ ಜನರೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಇಲ್ಲ, ಹಾಗಲ್ಲ, ನನಗೆ ಗೊತ್ತಿದೆ ನೀನು ಪತಿವ್ರತೆ ಅಂತ ಗೊತ್ತು. ಇಷ್ಟು ಆಶ್ವಾಸನೆಯನ್ನು ಕೊಟ್ಟು ಮಾತಾಡ್ತಾ ಇದ್ದಾರೆ. ಇದೆಲ್ಲ ಹೇಗೆ ಗೊತ್ತಾಯಿತು ವಾಲ್ಮೀಕಿ ಮಹರ್ಷಿಗಳಿಗೆ? ಅವ್ರು ಹೇಳ್ತಾರೆ, ಆಯಾಂತಿ ಚಾಸಿ ವಿಜ್ಞಾತ ಮಯಾ ಧರ್ಮ ಸಮಾಧಿನ. ನನಗೆ ಸಮಾಧಿಯಲ್ಲಿದ್ದಾಗ ಇದೆಲ್ಲ ಗೊತ್ತಾಯಿತು ಅಂತಾರೋ. ಗೊತ್ತಾಗಲಿ, ಆದರೆ ನನಗೆ ಅದಷ್ಟೇ ಗೊತ್ತಾಯಿತು ಅಂತ ಅನ್ನಿಸುವುದಿಲ್ಲ. ನನಗೆ ಮೊದಲಿನಿಂದಲೂ ಇರತಕ್ಕ ಪ್ರಶ್ನೆ, ಅದು ಯಾಕೆ ಲಕ್ಷ್ಮಣ ಕರ್ಕೊಂಡು ಬಂದು ಗಂಗಾ ತೀರದಲ್ಲಿ ಬಿಟ್ಟ? ಅದು ಯಾಕೆ ಲಕ್ಷ್ಮಣ ಕರ್ಕೊಂಡು ಬಂದು ವಾಲ್ಮೀಕಿ ಮಹರ್ಷಿಗಳ ಹತ್ತಿರದಲ್ಲೇ ಬಿಟ್ಟ? ಅದು ಹೇಗೆ ವಾಲ್ಮೀಕಿ ಮಹರ್ಷಿಗಳು ಸೀತೆಯಲ್ಲಿ ಅಳ್ತಾ ಇರೋ ಕೊಂಚ ಕಾಲದಲ್ಲೇ ಓಡಿ ಬಂದುಬಿಟ್ರಲ್ಲ, ಕರ್ಕೊಂಡು ಹೋಗ್ಬಿಟ್ರಲ್ಲ, ಯಾಕೆ, ಹೇಗೆ? ಅದನ್ನೇ ನಾನು ಹೇಳಿದ್ದು. ಶ್ರೀರಾಮರು ಇಂತಹ ಸಂಕಟದ ಸಂದರ್ಭದಲ್ಲಿ ತಮ್ಮ ಮಿತಿಯಲ್ಲಿ ಏನು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದೋ ಅದನ್ನು ತೆಗೆದುಕೊಂಡಿದ್ದಾರೆ ಅಂತ. ನೀವು ಕಾವ್ಯವನ್ನು ಧ್ವನ್ಯಾತ್ಮಕವಾಗಿ ನೋಡಿದರೆ ಈ ಅಂಶ ಗೊತ್ತಾಗುತ್ತೆ ನಮಗೆ. ಏನು, ಈಗ ದಯವಿಟ್ಟು ಗಮನಿಸಿ. ನನಗಾದರೂ ಅನಿಸುತ್ತೆ ಇದು ಶ್ರೀರಾಮರು ಮಾಡಿರತಕ್ಕಂತಹ ಏರ್ಪಾಡು. ಇದು ಶ್ರೀರಾಮರು ಸೀತಾದೇವಿಯ ಸಂರಕ್ಷಣೆಗಾಗಿ ಅವರ ಮಿತಿಯಲ್ಲಿ ತೆಗೆದುಕೊಳ್ಳಬಹುದಾದಂತಹ ಎಚ್ಚರಿಕೆ. ಅಯ್ಯೋ, ಸೀತೆ ಕಾಡಿಗೆ ಬಂದು ಒಪ್ಕೊಂಡೆ, ಅಳ್ತಾ ಇದ್ದಾಳೆ, ಸಂಕಟ, ಒಪ್ಕೊಳ್ತೀನಿ. ಈಗ ಶ್ರೀರಾಮನ ನಗ್ತಾ ಇದ್ದಾರಾ ಅಲ್ಲಿ? 4 ದಿವಸಗಳು ಅವರ ಅರಮನೆಯ ಒಳಗೆ ಹೋದವರು ಶೋಕಗ್ರಿಂದ ಹೊರಗೆ ಬರಲಿಲ್ಲ. ಅವ್ರಿಗೆ ಸಂಕಟ ಆಗಿಲ್ಲೇನ್ರಿ? ಅವ್ರು ನೊಯ್ತಾ ಇಲ್ವೇನ್ರಿ? ಯಾವುದೋ ಒಂದು ದೇಶದ ಜವಾಬ್ದಾರಿಯಿಂದಾಗಿ ತನ್ನ ಸುಖವನ್ನು, ತನ್ನ ಸ್ವಂತ ಸುಖವನ್ನು ನಿರ್ನಾಮ ಮಾಡಿಕೊಂಡಿದ್ದಾರೆ ಅವರು. ಹೋಲಿ ಶ್ರೀರಾಮನೇಂದ್ರ ಇನ್ನೊಂದು ಮದುವೆ ಆದ್ರ? ರಾಮರನ್ನ ಟೀಕೆ ಮಾಡತಕ್ಕಂಥವ್ರು ಈ ಅಂಶಗಳನ್ನು ಗಮನಿಸಬೇಕು. ಯಜ್ಞವನ್ನು ಮಾಡ್ತೀನಿ ಅಂದರೂ ಸ್ವರ್ಣ ಸೀತೆಯನ್ನು ಕೂಡಿಸಿಕೊಂಡರೆ ವಿನಃ ಮತ್ತೊಂದು ಹೆಣ್ಣನ್ನು ಕೂಡಿಸ್ಕೊಂಡಿಲ್ಲ. ಯಾಕೆಂದರೆ ಯಜ್ಞ ಮಾಡಲಿಕ್ಕೆ ಪತ್ನಿಯಾಗಿರತಕ್ಕಂಥವಳಿಂದಲೇ ಆರಂಭ ಆಗಬೇಕದು. ಮತ್ತೆ ಬರೋಣ ಈ ವಾಲ್ಮೀಕಿ ಮಹರ್ಷಿಗಳ ಹತ್ತಿರಕ್ಕೆ. ಹೇಗೆ ವಾಲ್ಮೀಕಿ ಮಹರ್ಷಿಗಳು ಬಂದರು ಅನ್ನತಕ್ಕಂಥದ್ದು ಪ್ರಶ್ನೆ ನನಗೆ. ನೋಡಿ, ಸೀತೆಯನ್ನು ಲಕ್ಷ್ಮಣ ಬಿಟ್ಟು ಹೊರಡ್ತಾನಲ್ಲ, ಗಂಗಾ ತೀರವನ್ನು ದಾಟ್ತಾನೆ, ಹೋಗ್ಬಿಡ್ಬೇಕು, ಹೋಗಲ್ಲ ಅವನು, ಕಾಯ್ತಾ ಇದ್ದಾನೆ. ಆ ದಡವನ್ನು ಏನೋ ಆಗುತ್ತೆ, ಏನೋ ಆಗುತ್ತೆ, ಏನೋ ಆಗುತ್ತೆ. ಯಾಕಪ್ಪ, ಯಾಕೆ ಹೋಗಲಿಲ್ಲ ಅವನು? ಸೀತಾದೇವಿನೇ ನೋಡ್ತಾ ಇದ್ದಾನೆ. ಎಲ್ಲಿ ತನಕ ನೋಡ್ತಾ ಇದ್ದಾನೆ ಅವನು? ವಾಲ್ಮೀಕಿ ಮಹರ್ಷಿಗಳು ಬಂದು ಸೀತೆಯನ್ನು ಕರ್ಕೊಂಡು ಆಶ್ರಮಕ್ಕೆ ಹೋಗುವ ತನಕ ನೋಡಿ ಆಮೇಲೆ ಹೊರಡ್ತಾನೆ ಆತ. ಅಂದರೆ ಲಕ್ಷ್ಮಣನಿಗೆ ಗೊತ್ತು ವಾಲ್ಮೀಕಿ ಮಹರ್ಷಿಗಳು ಬಂದು ಕರ್ಕೊಂಡು ಹೋಗ್ತಾರೆ. ದೃಷ್ಟ್ವಾತು ಮೈಥಿಲೀಂ ಸೀತಾಂ ಆಶ್ರಮೇ ಸ್ವಂ ಪ್ರವೇಶಿತಾಂ. ಆಶ್ರಮೇ ಸಂಪ್ರವೇಶಿತಾಂ, ಆ ಆಶ್ರಮದೊಳಕ್ಕೆ ಆಕೆ ಪ್ರವೇಶ ಮಾಡಿದ್ದಾಳೆ. ದೃಷ್ಟ್ವಾತು ಮೈಥಿಲೀಂ ಸೀತಾಂ ಆಶ್ರಮೇ ಸಂಪ್ರವೇಶಿತಾಂ. ದೃಷ್ಟ್ವಾತು ನೋಡ್ತಾ ಇದ್ದಾನೆ ಲಕ್ಷ್ಮಣ. ಏನು ನೋಡ್ತಾ ಇದ್ದಾನೆ? ಸೀತೆ
ಎಷ್ಟು ಅದ್ಭುತವಾದ ಪದಗಳು ನೋಡಿ. ಇದು ದೃಷ್ಟವಾತು ಮೈಥಿಲೀಂ ಸೀತಂ. ಏನು ಒಂದೇ ಸಲ ಯಾಕೆ ಹೇಳಲಿಲ್ಲ, ಎರಡು ಪದ ಯಾಕೆ ಹೇಳಿದರು? ಮೈಥಿಲಿ, ಮಿಥಿಲೆಯ ಮಗಳು. ರಾಮನ ಪಟ್ಟಮಹಿಷಿಯ ಜೊತೆಗೆ ತೂರು ಮನೆ ಸಂಬಂಧವನ್ನು ಉಚ್ಚಾರ ಮಾಡ್ತಾ ಇದ್ದಾರೆ. ಅಂದರೆ ಎರಡೂ ಕಡೆಯ ದೃಷ್ಟಿಕೋನಗಳಿಂದ ಶ್ರೀರಾಮರು ಲೆಕ್ಕ ಹಾಕಿ ವಾಲ್ಮೀಕಿಗಳ ಆಶ್ರಮಕ್ಕೆ ಕಳಿಸಿದ್ದಾರೆ. ಎಲ್ಲೋ ಬಿಟ್ಟು ಬಾರಯ್ಯ ಅಂತ ಹೇಳ್ಬೋದಾಗಿತ್ತಲ್ಲ, ಅವರು ಹೇಳಲಿಲ್ಲ ಹಾಗೆ. ಅಂದರೆ ಶ್ರೀರಾಮರು ಎಚ್ಚರಿಕೆ ವಹಿಸಿದ್ದಾರೆ. ಸೀತೆಯನ್ನು ಕಳಿಸ್ತಾ ಇದ್ದೇನೆ, ಆಕೆಗೆ ಎಲ್ಲೋ ಒಂದು ರಕ್ಷಣೆ ಆಗಬೇಕು, ಅದಕ್ಕೆ ಏರ್ಪಾಟು ಮಾಡಬೇಕು. ಆ ಏರ್ಪಾಟನ್ನು ರಹಸ್ಯವಾಗಿ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳೋ ಹಾಗಿಲ್ಲ. ಅದಕ್ಕೂ ಜನರು ಬೈತಾ ಇದ್ರು ಅವಾಗ. ಬಿಡೋದು ಬಿಟ್ಬಿಟ್ಟ, ಎಲ್ಲ ಚೆನ್ನಾಗಿ ಮಾಡಿಬಿಟ್ಟ ಅಂತ ಬಿಡ್ತಾ ಇದ್ರು ಜನರು. ಆದ್ದರಿಂದ ಅದನ್ನು ಕಾವ್ಯದಲ್ಲಿ ವಿವರಣೆ ಕೊಡಲಿಲ್ಲ. ಧ್ವನ್ಯಾತ್ಮಕವಾಗಿ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ. ಮತ್ತೊಮ್ಮೆ ಅವರೇ ಉತ್ತರಕಾಂಡವನ್ನು ಬರೆದಿದ್ದಾರೆ. ಏನು? ಲಕ್ಷ್ಮಣ ಹಾಗೆ ನೋಡಿದ್ನಲ್ಲ, ಯಾವಾಗ ಆಶ್ರಮಕ್ಕೆ ಪ್ರವೇಶ ಮಾಡಿದ ಮೇಲೆ ಅವನು ಆಮೇಲೆ ರಥದಲ್ಲಿ ಹೊರಟ. ಅದು ಇನ್ನೊಂದು ಕಥೆಯು ಕಾರಣವೂ ಇದೆ, ಅದನ್ನೀಗ ತಗೊಳ್ತಾ ಇಲ್ಲ. ಸುಮಂತ್ರ ಹೇಳ್ತಾನೆ, ಯಾಕಾಗಿ ಈ ಪರಿಸ್ಥಿತಿ ಆಯಿತು ಅನ್ನೋದಕ್ಕೆ ಹಿಂದೆ ಕಾರಣ ಇದೆ ಅಂತ. ಕಾರ್ಯಕಾರಣ ಸಂಬಂಧದಲ್ಲಿ ಬರತಕ್ಕಂಥ ವಿವರಣೆ, ಅದನ್ನು ನಾನು ಇನ್ನೊಮ್ಮೆ ಮಾತಾಡುವ. ಈಗ ಗಮನಿಸಿ, ಕೊನೆಯದಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ಲಕ್ಷ್ಮಣನಿಗೆ ಬಿಟ್ಟು ಬಾ ಅಂತ ಹೇಳಿದರು. ಆದರೆ ಸುಮ್ಮನೆ ಬಿಟ್ಟು ಬಾ ಅಂತ ಹೇಳಿಲ್ಲ, ಇಂಥ ಕಡೆಯನ್ನೇ ಬಿಟ್ಟು ಬಾ ಅಂತ ಹೇಳಿ. ಗಂಗಾಯಾಸ್ತು ಪರೇ ಪಾರೇ ವಾಲ್ಮೀಕಿಸ್ತು ಮಹಾತ್ಮನಃ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ತಮಸಾ ತೀರಮಾಶ್ರಿತ. ಗಂಗಾ ನದಿ ಹರಿತಾ ಇದೆ, ತಮಸಾ ತೀರ ಇದೆ ಅಲ್ಲಿ ವಿಜನೇ ದೇಶೆ. ಎಷ್ಟು ಚೆನ್ನಾಗಿದೆ ಅವರ ಆದೇಶ. ಜನರು ಯಾರೂ ನೋಡ್ತಾ ಇರಬಾರ್ದು. ವಿಸೃಜ್ಯ ರಘುನಂದನ. ಎಲ್ಲೋ ಬಿಟ್ಟು ಬಾ ಅಂತ ಹೇಳಿಲ್ರಿ. ಗಂಗಾಯಾಸ್ತು ಪರೇ ಪಾರೆ, ಗಂಗಾ ನದಿಯ ಹತ್ತಿರ ಇರತಕ್ಕಂತಹ ವಾಲ್ಮೀಕಿಸ್ತು ಮಹಾತ್ಮನಃ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ ವಿಜನೇ ದೇಶೆ, ಜನರು ಯಾರು ನೋಡದೇ ಇರತಕ್ಕಂಥ ಕ್ಷೇತ್ರದಲ್ಲಿ ವಿಸರ್ಜ್ಯ ರಘುನಂದನ, ಆಕೆಯನ್ನು ಬಿಟ್ಟು ಬಾ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತೀನಿ. ನಾನು ಈಗ ಹೇಳ್ತಕ್ಕಂಥ ಮಾತು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಆದರೆ ನಾನು ಆ ರೀತಿ ಅದರ ಧ್ವನಿ ಇದೆ ಅಂದ್ಕೊಳ್ತೀನಿ. ಏನು? ಶ್ರೀರಾಮರು ಲಕ್ಷ್ಮಣನಿಗೆ ಆದೇಶ ಕೊಟ್ಟಿದ್ದಾರೆ, ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ರ ಬಿಟ್ಟು ಬರಬೇಕು. ಇನ್ನೂ ಏನೋ ಹೇಳಿದ್ದಾರೆ ಲಕ್ಷ್ಮಣನಿಗೆ, ಅದನ್ನು ಅವರು ದಾಖಲು ಮಾಡಿಲ್ಲ. ಹಾಗೇನೋ ಹೇಳಿರೋದ್ರಿಂದೇನೇ ಲಕ್ಷ್ಮಣ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಏನಾಗುತ್ತೆ ಏನಾಗುತ್ತೆ, ಮುಂದೇನಾಗುತ್ತೆ. ಬಹುಶಃ ಲಕ್ಷ್ಮಣ ತೀರ್ಮಾನ ಮಾಡಿದ್ದಾನೆ, ಇನ್ನು ಸ್ವಲ್ಪ ಹೊತ್ತಿಗೆ ವಾಲ್ಮೀಕಿ ಮಹರ್ಷಿಗಳು ಬಂದು ಕರ್ಕೊಂಡು ಹೋಗಬಹುದು. ಹೇಗ್ರಿ? ಅವರೇನೋ ಹೇಳಿದರು, ಆಯಾಂತಿ ಚಾಸಿ ವಿಜ್ಞಾತ ಮಯಾ ಧರ್ಮ ಸಮಾಧಿನ. ನಾನು ಸಮಾಧಿಯಲ್ಲಿ ಕೂತ್ಕೊಂಡಿದ್ದಾಗ ನಂಗೆ ಇದೆಲ್ಲ ಗೊತ್ತಾಯಿತು, ನಂಗೆ 3 ಲೋಕಗಳಲ್ಲಿ ಆಗೋದು ಗೊತ್ತಾಗಲಿ, ಯಾಕೆ ಬಂದು ಕರ್ಕೊಂಡು ಹೋದರು? ಅಂದರೆ ನನ್ನ ಯೋಚನೆ ಇಷ್ಟೇ. ಅದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರಕ್ಕೆ ಸೀತಾ ಲಕ್ಷ್ಮಣರು ಬರುವುದಕ್ಕೆ 1.5 ದಿವಸ ಬೇಕಾಗುತ್ತೆ. ವಿವರಣೆ ಇದೆ, ಎಲ್ಲಿ ಅವರು ಮಲಗಿದ್ರು ರಾತ್ರಿ, ಮಾರನೇ ದಿವಸ ಎಷ್ಟೊತ್ತಿಗೆ ಬಂದರು, ಇದೆಲ್ಲ ವಿವರಣೆ ಇದೆ. 1.5 ದಿವಸ ಬೇಕು. ನನ್ನ ಯೋಚನೆ ಸರಿ ಇರುವುದಾದರೆ ಇಷ್ಟೆಲ್ಲ ಮಾಡಿದಂತಹ ರಾಮರು ಬಹುಶಃ ಗುಪ್ತಚಾರ, ಅವರ ನಂಬಿಕೆ ಇರತಕ್ಕಂತಹವರ ಮೂಲಕ, ವೇಗದ ರಾವುತರ ಮೂಲಕ ಈ ವಿಷಯವನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿ ಕಳಿಸಿರಬೇಕು. ನೋಡಿ ಸ್ವಾಮಿ, ನಾನು ನನ್ನ ಧರ್ಮಪತ್ನಿಯನ್ನು ಈ ಕಾರಣದಿಂದ ಬಿಡಬೇಕಾಗಿದೆ, ತಾವು ದಯವಿಟ್ಟು ಒಂದಷ್ಟು ರಕ್ಷಣೆ ಕೊಡಿ ಅಂತ ಕೇಳಿರಬಹುದು. ಕುದುರೆಯನ್ನು ಹಚ್ಚಿಕೊಂಡು ಬರತಕ್ಕಂಥ ರಾವುತರು ರಥದಲ್ಲಿ ಬರತಕ್ಕಂಥವರಿಗಿನ್ನ ಬೇಗನೆ ಬರೋ ಸಾಧ್ಯತೆ ಇದ್ದೇ ಇರುತ್ತೆ. ಬಹುಶಃ ಶ್ರೀರಾಮರು ಎಚ್ಚರಿಕೆಯನ್ನು ವಹಿಸಿ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿ ಕಳಿಸಿದ್ದಾರೆ. ಆದ್ದರಿಂದಲೇ ಶಿಷ್ಯರು ಬಂದು ವಾಲ್ಮೀಕಿಗಳು ಹೇಳ್ತಾ ಇದ್ದ ಓಹೋ ಅಂತ ಎದ್ದೇ ಬಿಡ್ತಾರೆ ಅವರು ಕರ್ಕೊಂಡು ಬರೋದಕ್ಕೆ. ಅದು ಏನು ಹಣ್ಣು ಅದೆಲ್ಲ ತೊಗೊಂಡು ಹೋಗ್ತಾರೆ, ಉಪಹಾರ ಸ್ವೀಕರಿಸು ಅಂತೆಲ್ಲ ಹೇಳ್ತಾರೆ, ಸಮಾಧಾನ ಮಾಡ್ತಾರೆ, ಆಕೆಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ನನಗನ್ಸುತ್ತೆ ಶ್ರೀರಾಮಚಂದ್ರರು ಅನಿವಾರ್ಯ ಸಂದರ್ಭದಲ್ಲಿ ಪ್ರಜಾವತ್ಸಲರಾಗಿ ಧಾರ್ಮಿಕ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದ್ದಾಗ ಸ್ವಂತ ಸುಖವನ್ನು ನಂದಿಸಿ, ಸ್ವಂತ ಸುಖಕ್ಕೆ ಬೆಂಕಿ ಹಚ್ಚಿ
ತಾವೂ ನೊಂದು ಮಡದಿಯನ್ನೂ ನೋಯಿಸಿ ಬಿಡುವ ಸಂದರ್ಭದಲ್ಲಿಯೂ ಅತ್ಯಂತ ಎಚ್ಚರಿಕೆಯಿಂದ ಆಕೆಗೆ ಕಷ್ಟ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಬಿಟ್ಟಿದ್ದಾರೆ. ಇದನ್ನ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಇದೇನಿದ್ರೂ ಧಾರ್ಮಿಕ ಚಿಂತನೆಯನ್ನು ಮಾಡಬಲ್ಲಂತಹ, ತಾತ್ವಿಕವಾಗಿ ಚಿಂತನೆಯನ್ನು ಅಧ್ಯಯನ ಮಾಡಬಲ್ಲಂತಹವರು, ಸೌಶೀಲ್ಯವಾಗಿರತಕ್ಕಂತಹ ರಾಮ ರಾಜ್ಯ ಅನ್ನತಕ್ಕಂಥದ್ದು ಏನು ಪ್ರಸಿದ್ಧವಾಯಿತು, ಆಮೇಲೆ ಯಾವುದನ್ನು ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ 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 ಅಂತ ಕೊಂಡಾಡ್ತಾ ಇದ್ದರು, ಆ ಕೊಂಡಾಟಕ್ಕೆ ಯಾವ್ಯಾವುದೋ ಕಾರಣಗಳಿದೆ. ಶ್ರೀರಾಮರ ರಾಜ್ಯದಲ್ಲಿ ಫಲಸಂಪತ್ತು ಹೇಗಿತ್ತು, ಆಹಾರ ಸಂಪತ್ತು ಹೇಗಿತ್ತು, ಜನರು ಎಷ್ಟು ಆರೋಗ್ಯವಾಗಿದ್ದರು, ಯಾವುದೇ ತೊಂದರೆಗಳು ಹೇಗೆ ಇರಲಿಲ್ಲ, ಕ್ಷಾಮ ಡಾಮರಗಳಿರಲಿಲ್ಲ, ಇದೆಲ್ಲ ವರ್ಣನೆ ಬರ್ತದೆ ಎದುರಿಗೆ. ಅಂತಹ ರಾಮ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಧಾನವಾದ ಸೌಶೀಲ್ಯ ಚಿಂತನೆ ಎನ್ನತಕ್ಕಂಥದ್ದನ್ನು ಶ್ರೀರಾಮರು ನಡೆಸಿದ್ದಾರೆ. ರಾಮರು ಜನರಿಗಾಗಿ ತಮ್ಮ ಸ್ವಂತ ಸುಖವನ್ನು ಬಿಟ್ಟಿದ್ದಾರೆ, ವಂಚಿತರಾಗಿದ್ದಾರೆ ಶ್ರೀರಾಮರು ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಈ ಮಾತುಗಳನ್ನು ಹೇಳೋಣ. ಉತ್ತರಕಾಂಡ ಬಹುಪಾಲು ವಾಲ್ಮೀಕಿ ಮಹರ್ಷಿಗಳು ವಿರಚನೆ ಮಾಡಿರುವುದಲ್ಲ. ಅಕಸ್ಮಾತ್ ಅವರು ವಿರಚನೆ ಮಾಡಿದ್ದಾರೆ ಅಂತ ನಂಬಿದರೂ ಅದರಲ್ಲಿ ರಾಮರು ಶುದ್ಧ ಚರಿತರಾಗಿ ಎಷ್ಟೆಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕೋ ಅಷ್ಟಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡು ಸೀತಾದೇವಿಯು ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಆತ್ಮೀಯರೇ, ಅಂತೂ ಈ 24 ದಿವಸಗಳಲ್ಲಿ ಸುಮಾರು 36 ಗಂಟೆಗಳ ನಮ್ಮ ಶ್ರೀಮದ್ ರಾಮಾಯಣದ ತಾತ್ವಿಕ ಚಿಂತನೆ ನನಗೆ ತಿಳಿದ ಮಟ್ಟಿಗೆ ನಾನು ಮುಕ್ತಾಯ ಮಾಡಿದ್ದೇನೆ. ಅದನ್ನು ನಾನು ನಿನ್ನೆಯೂ ಈ ಮಾತನ್ನು ಹೇಳಿದ್ದೆ, ಮತ್ತೊಮ್ಮೆ ಹೇಳಬೇಕು. ಶ್ರೀಮದ್ ರಾಮಾಯಣದ ಪಾರಾಯಣವನ್ನು ಮಾಡಿದರೆ ನಾನು ಭಾವಿಸ್ತೀನಿ ನಾನು ಶುದ್ಧನಾಗಿ ಬಿಟ್ಟಿದ್ದೇನೆ ಅಂತ. ನಾವೆಲ್ಲರೂ ಅಶುದ್ಧರೇ. ನಾವು ಏನು ಪರಮಶೀಲವಂತರು, ಪರಮ ಪುಣ್ಯವಂತರು, ಪರಮ ಧಾರ್ಮಿಕರು ಅಂತ ಏನೂ ಇಲ್ಲ. ನಮ್ಮಲ್ಲಿ ಆಗಾಗ ದೋಷಗಳು ಸಂಘಟಿಸ್ತಾ ಇರುತ್ತೆ. ನಮ್ಮ ದೋಷ ಪರಿಹಾರಕ್ಕೆ ಯಾರ್ಯಾರು ಏನೇನೋ ಮಾಡಬೇಕು ಅಂತಾರೆ. ಗಂಗಾ ಸ್ನಾನ ಮಾಡಬೇಕು ಅಂತಾರೆ, ಇನ್ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತಾರೆ. ನನಗೆ ಹಾಗೆ ಅನ್ನಿಸುವುದಿಲ್ಲ. ಒಮ್ಮೆ ನಾನು ರಾಮಾಯಣವನ್ನು ಓದಿಬಿಟ್ಟರೆ ನಾನು ಪರಿಶುದ್ಧನಾಗಿದ್ದೇನೆ ಅಂತ ಅನ್ನಿಸುತ್ತೆ. ಹಾಗೆ ಯಾರ್ಯಾರು ತಮಗನ್ನಿಸಿದರೆ ತುಂಬ ಕೃತಜ್ಞ ನಾನು. ಇಂತಹ ಸುದೀರ್ಘ ಜ್ಞಾನ ಸತ್ರಕ್ಕೆ ಆಧಾರಿಗಳಾಗಿರತಕ್ಕಂಥವರು ಮಾನನೀಯ ವೆಂಕಟನಾರಾಯಣವರು, ಹಾಗೂ ಈ ದೃಶ್ಯಧ್ವನಿ ಸುರುಳಿಗಳ ರೂಪದಲ್ಲಿ ನಿಮ್ಮ ಕೈಗೆ ಬಂದಿರತಕ್ಕಂಥದ್ದಕ್ಕೆ ಕಾರಣ, ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬಂದಿರತಕ್ಕಂಥದ್ದಕ್ಕೆ ಕಾರಣ ಮಾನನೀಯ ರಾಮದಾಸ್ ಅವರು ಕೊಟ್ಟಿರತಕ್ಕಂಥ ಕೊಡುಗೆ. ಆ ರಾಮದಾಸ್ ಅವರು ಇದು ದೃಶ್ಯಧ್ವನಿ ಸುರುಳಿಯಾಗಿ ಬರಲಿ ಅನ್ನತಕ್ಕಂಥ ಅಭಿಪ್ರಾಯದಿಂದ, ಧಾರ್ಮಿಕ ಚಿತ್ತದಿಂದ ನನಗೆ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾನನೀಯ ಪತ್ತಿ ಎ ಶ್ರೀಧರ್ ಅವರು ಇದು ಪ್ರಕಟವಾಗುವುದಕ್ಕಿಂತ ಮುನ್ನವೇ 150 ದೃಶ್ಯಧ್ವನಿ ಚಕ್ರಗಳನ್ನು ಕೊಂಡುಕೊಂಡು ಬಿಟ್ಟು ನನಗೆ ಹಣವನ್ನು ಮುಂಗಡವಾಗಿ ಕೊಟ್ಟಿದ್ದಾರೆ. ಅಂತೆಯೇ ಮಾನನೀಯ ಗೋವಿಂದಾಚಾರ್ಯರು ಅವರು ಅತ್ಯಂತ ಗುಪ್ತವಾಗಿ ಬಹಿರಂಗಕ್ಕೆ ಬರದೇ ಇರತಕ್ಕಂಥವರು ಒಂದಷ್ಟು ದೃಶ್ಯಧ್ವನಿ ಚಕ್ರಗಳನ್ನು ಕೊಂಡುಕೊಂಡಿದ್ದು ನನಗೆ ಹಣವನ್ನು ಕೊಟ್ಟಿದ್ದರಿಂದ ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮ್ಮ ಕೈಗೆ ಸಿಗಲಿಕ್ಕೆ ಸಾಧ್ಯ ಆಗಿದೆ. 1.5 ಗಂಟೆಗಳ ಒಂದು ದೃಶ್ಯಧ್ವನಿ ಚಕ್ರ ಕೇವಲ ನಿಮ್ಮ ಕೈಗೆ 50-60 ರೂಪಾಯಿಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು ಸಾಧ್ಯವೇ ಇಲ್ಲ ವ್ಯಾವಹಾರಿಕ ದೃಷ್ಟಿಯಿಂದ. ಆದರೆ ಇದು ಕೇವಲ ಧಾರ್ಮಿಕ ದೃಷ್ಟಿಯಾದ್ದರಿಂದ ಇಂತಹ ಸುಲಭವಾದ ಬೆಲೆಯಲ್ಲಿ ನಿಮಗೆ ಲಭ್ಯವಾಗಿದೆ. ಅದಕ್ಕೆ ನನಗಿನ್ನ ಪ್ರಧಾನವಾಗಿ ಕಾರಣರಾಗಿರ್ತಕ್ಕಂಥವರು ಮಾನನೀಯ ರಾಮದಾಸ್ ಅವರು, ಮಾನನೀಯ ಪತ್ತಿಯವರು ಹಾಗೂ ಮಾನನೀಯ ಗೋವಿಂದಾಚಾರ್ಯರು. ಇವರಿಗೆಲ್ಲ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ, ಇಷ್ಟು ಸುದೀರ್ಘವಾಗಿರತಕ್ಕಂತಹ ಕಾಲದಲ್ಲಿ ತಾವೆಲ್ಲ ಇಷ್ಟೊಂದು ಆಸಕ್ತರಾಗಿ ಕುಳಿತು ಶ್ರೀಮದ್ ರಾಮಾಯಣದ ಪವಿತ್ರ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಾಗಿ ನಿಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಣೆ ಮಾಡ್ತಾ ನನ್ನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.